ಸೊ ಇವತ್ತಿನ ಟಾಪಿಕ್ ಪ್ರೈಸ್ ಆಕ್ಷನ್. ಪ್ರೈಸ್ ಆಕ್ಷನ್ದು ಬೇಸಿಕ್ ಅಷ್ಟೇ. ಈಗ ನಿನ್ನೆ ನೋಡಿದ್ರಿ, ಮೊನ್ನೆ ನೋಡಿದ್ರಿ, ಸಾರಿ ಕ್ಲಾಸ್ 3 ಮತ್ತೆ ಕ್ಲಾಸ್ 4 ಅಲ್ಲಿ ಏನ್ ನೋಡಿದ್ರಿ? ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, ಕ್ಯಾಂಡಲ್ ಸ್ಟಿಕ್ ಅನಾಟಮಿ, ಅದನ್ನ ಹೆಂಗ್ ಯೂಸ್ ಮಾಡ್ಬೋದು ಕನ್ಫರ್ಮೇಶನ್ಸ್ ಅಷ್ಟೇ. ಜೊತೆಗೆ ಬೇಸಿಕ್ ಥಿಂಗ್ಸ್ ಏನೇನಿತ್ತು ಪ್ರೈಸ್ ಆಕ್ಷನ್ ಅಲ್ಲಿ ಬರೋದು ಅದನ್ನು ನೋಡಿದ್ರಿ. ಐ ಮೀನ್ ಇವತ್ತು ಹೇಳ್ತೀನಿ ಪ್ರೈಸ್ ಆಕ್ಷನ್ ಬೇಸಿಕ್. ಆದ್ರೆ ಎಷ್ಟೋ ಜನ ಏನ್ ಮಾಡ್ತಾ ಇದಾರೆ, ಕ್ಲಾಸ್ನ ಇಷ್ಟು ನೋಡ್ತಾರೆ, ಒಂದ್ 20 ನಿಮಿಷ 30 ನಿಮಿಷ ನೋಡ್ತಾರೆ 1 ಅವರ್ ಕ್ಲಾಸ್ ಅಲ್ಲಿ. ಆಮೇಲೆ ಏನ್ ಮಾಡ್ತಾರೆ, ಅದನ್ನ ಟ್ರೇಡ್ ನ ತಗೋಬಿಟ್ಟು, ಇಲ್ಲ ಅವ್ರೇನೋ ಪ್ರಾಕ್ಟೀಸ್ ಮಾಡ್ತಾ ಇರೋದೇ ಆಗ್ಲಿ, ಇದ್ಯಾಕ್ ವರ್ಕ್ ಆಗಿಲ್ಲ, ಇದ್ಯಾಕ್ ವರ್ಕ್ ಆಗಿಲ್ಲ, ಕ್ಲಾಸ್ ನ ಫುಲ್ ಕೇಳಿದ್ರೆ ಈ ಕ್ವಶನ್ ಅವ್ರು ಕೇಳ್ತಿದ್ರ? ಇಲ್ಲ. ಕ್ಲಾಸ್ ನ ಅರ್ಧಂಬರ್ಧ ಕೇಳ್ಬಿಟ್ಟು 150 ಮೆಸೇಜ್ ಹಾಕಿದ್ರೆ ಅಲ್ಲ್ಯಾಕ್ ವರ್ಕ್ ಆಗ್ತಿಲ್ಲ, ಇಲ್ಲ್ಯಾಕ್ ವರ್ಕ್ ಆಗ್ತಿಲ್ಲ. ಏನ್ ಹೇಳಿದೀನಿ? ಇದನ್ನ ನೀವು ಮಾರ್ಕ್ ಮಾಡೋದ್ ಕಲಿಯಕ್ಕೋಸ್ಕರ ಅಷ್ಟೇ ಪ್ರೈಸ್ ಆಕ್ಷನ್ ನಾನು ಹೇಳ್ಕೊಡ್ತಿರೋದು. ನಾನೇ ಯೂಸ್ ಮಾಡಲ್ಲ ಇದು ಯಾವ್ದನು. ಬರೀ ನಾನು ಯೂಸ್ ಮಾಡೋದ್ನೇ ಹೇಳಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಏನು ಅಂತ ಅರ್ಥ ಆಗ್ಬೇಕು. ಈಗ ಹೇಳ್ದೆ ನಾನು, ಲಂಡನ್ ಆಯ್ತು ಹೋಗೋತು, ಲಂಡನ್ ಹೋಗೋಯ್ತು, ಹಿಂಗಂತ ಡೈರೆಕ್ಟ್ ಆಗಿ ಹೇಳಿದ್ರೆ ಏನು ಅರ್ಥ ಆಗಲ್ಲ ನಿಮ್ಗೆ. ಅದಕ್ಕೆ ಇದನ್ನೆಲ್ಲ ಹೇಳ್ಕೊಡ್ತಾ ಇರೋದು ಅಷ್ಟೇನೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಏನಿದೆ ABCD ತರ ನಿಮ್ಗೆ ಸೆಂಟೆನ್ಸ್ ಫಾರ್ಮ್ ಮಾಡಕ್ ನಾನು ಡೈರೆಕ್ಟ್ ಆಗು ಹೇಳ್ಕೊಡ್ಬೋದು. ಇದೆಲ್ಲ ABCD ಕಲ್ತ್ರೆ ಅಲ್ವಾ ನೀವು ಸೆಂಟೆನ್ಸ್ ವರ್ಡ್ ಎಲ್ಲ ಮಾಡಕ್ಕಾಗೋದು. ಸೊ ಅದಕ್ಕೋಸ್ಕರ ನಿಧಾನಕ್ಕೆ ತಗೊಂಡ್ ಹೋಗ್ತಾ ಇದೀನಿ. ಏನೂ ಅರ್ಜೆನ್ಸಿ ಇಲ್ಲ, ನಾಳೆನೇ ನೀವು ದುಡ್ಡು ಮಾಡ್ಬೇಕು ಅನ್ನಂಗಿಲ್ಲ, ಕಲೀರಿ ಆರಾಮಾಗಿ. ಸೊ ಇವತ್ತು ಬನ್ನಿ, ಇವತ್ತು ಕರೆಕ್ಟ್ ಆಗಿ ಪ್ರೈಸ್ ಆಕ್ಷನ್ದು ಏನಪ್ಪಾ ಇದೆ, ಪ್ರೈಸ್ ಆಕ್ಷನ್ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಹೆಂಗೆ ಪ್ರೈಸು, ಯಾಕೆ ಪ್ರೈಸ್ ಆಕ್ಷನ್ ಗೊತ್ತಿರ್ಬೇಕು, ಬೇಸಿಕ್ಸ್ ಆದ್ರೂ ಗೊತ್ತಿರ್ಬೇಕು, ಯಾಕಪ್ಪ ಇದನ್ನೆಲ್ಲ ನೋಡೋಣ ಇವತ್ತು. ಮತ್ತೆ ಪ್ರೈಸ್ ಆಕ್ಷನ್ ಏನೋ ಹೇಳ್ತೀನಿ ಹಿಂಗೆ 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 ಅಂತ, ಅದಾದ್ಮೇಲೆ ಟೆಕ್ನಿಕಲ್ ಅಂತ ಇವಾಗ ಹೇಳ್ದೆ. ಸ್ವಲ್ಪ ಹೊತ್ತು ಮುಂಚೆ ಟೆಕ್ನಿಕಲ್ಸ್ ಪ್ರಕಾರ ನಿಮಗ್ ಗೊತ್ತಿದ್ರೆ ಸ್ಟಾಕ್ಸ್ ತಗೋಬಹುದು, ಅದು ಇದು ಅಂತ ಎಲ್ಲ ಹೇಳ್ದೆ. ಆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದನ್ನ ಚಾರ್ಟ್ಸ್ ಅಲ್ಲಿ ಯಾವ ತರ ನಾವು ನೋಡೋದು, ಬಯಸ್ ಅಂತ ಹೇಳ್ತಾರೆ. ಇವತ್ತು ಏನ್ ಆಗ್ಬೋದು, ಬೈ ಹೋಗ್ಬೋದಾ, ಸೆಲ್ ಹೋಗ್ಬೋದಾ, ಈ ತರ ಹೆಂಗ್ ಥಿಂಕ್ ಮಾಡೋದು, ಇವತ್ತು ಏನ್ ಆಗ್ಬೋದು ಅಂತ ನಾವು ಮುಂಚೆನೆ ಕ್ಲಿಯರ್ ಆಗಿರ್ಬೇಕು. ಟ್ರೇಡ್ ತಗೊಳಕ್ಕೆ ಟ್ರೆಂಡ್ ಗೊತ್ತಿರ್ಬೇಕು. ಇವತ್ತಿನ ಟ್ರೆಂಡ್ ಏನಿದೆ, ಬೈಯಿಂಗ್ ಅಲ್ಲಿ ಇದೆಯಾ, ಸೆಲ್ಲಿಂಗ್ ಅಲ್ಲಿ ಇದೆಯಾ, ಈ ವೀಕ್ ಟ್ರೆಂಡ್ ಏನಿದೆ, ಬೈಯಿಂಗ್ ಅಲ್ಲಿ ಇದೆಯಾ, ಸೆಲ್ಲಿಂಗ್ ಅಲ್ಲಿ ಇದೆಯಾ, ಇದು ಗೊತ್ತಿರ್ಬೇಕು ನಿಮಗೆ. ಸೊ ಸಿಂಪಲ್ ಅಲ್ಲ ಟ್ರೇಡಿಂಗ್, ಜಸ್ಟ್ 15 ಮಿನಿಟ್ಸ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಅದು ಎಂಟ್ರಿ ಮಾಡಲ್ ಅಷ್ಟೇನೆ. ಈಗ ನಾನು ಹಾಕೋ ಟ್ರೇಡ್ಸ್ ಎಲ್ಲ ಎಂಟ್ರಿ ಮಾಡಲ್ಸ್ ಅಷ್ಟೇ ನಿಮ್ಗೆ ಗೊತ್ತಾಗೋದು. ಕಂಪ್ಲೀಟ್ ಟ್ರೇಡಿಂಗು ಇಲ್ಲಿ ಒಳಗಡೆ ಇದೆ, ಇನ್ನೂ ಔತ್ಕೊಂಡಿದೆ ಇಷ್ಟು. ಸೊ ನೋಡೋಣ ಇವತ್ತು ಪ್ರೈಸ್ ಆಕ್ಷನ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಟ್ಸು, ಪೆನ್ನು, ಗಿನ್ನು ಏನೇನ್ ರೆಡಿ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೊಂಡು ಕುತ್ಕೊಳ್ಳಿ. ಜೊತೆಗೆ ಯಾವ್ದಾದ್ರು ಮೈನ್ ಪಾಯಿಂಟ್ಸ್ ಇದ್ರೆ, ನಾನು ಏನಾದ್ರು ಡ್ರಾ ಮಾಡಿದ್ರೆ ಅದನ್ನ ಮರ್ತೋಗ್ತೀರಿ ಅನ್ನೋದಿದ್ರೆ ಸ್ಕ್ರೀನ್ ಶಾಟ್ ಹೊಡಿಯೋಕು, ಸ್ಕ್ರೀನ್ ಶಾಟ್ ಕೂಡ ಹೊಡೆದಿಟ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಏನಪ್ಪ ಪ್ರೈಸ್ ಆಕ್ಷನ್ ಅಂದ್ರೆ ಏನು? ಎಕ್ಸಾಂಪಲ್ ಇಲ್ಲಿ ಒಂದು ಟ್ರೇಡಿಂಗ್ ವ್ಯೂದು EUR/USD ಚಾರ್ಟ್ ಕಾಣ್ತಾ ಇದೆ. ಈ ಚಾರ್ಟ್ ನ ತೆಗೆದು ನೋಡಿದ್ರೆ ಮಾರ್ಕೆಟ್ ಏನೋ ಹಿಂಗ್ ಹೋಗ್ತಾ ಇದೆ, ಗ್ರೀನ್ ಕ್ಯಾಂಡಲ್ಸ್ ಇದೆ, ರೆಡ್ ಕ್ಯಾಂಡಲ್ಸ್ ಇದೆ, ಹಿಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ. ಇದ್ರೊಳಗಡೆ ಇರೋ ಇಂಡಿಕೇಟರ್ಸ್ ಈ ತರ ಅದು ಇದು ಲೈನ್ ಹೋಗಿದೆಯಲ್ಲ, ಅದನ್ನೆಲ್ಲ ತಗೋಬಿಡಿ. ಅದೆಲ್ಲ ಸುಮ್ನೆ ಎಕ್ಸ್ಟ್ರಾ ಅದೇನೋ ಕೊಟ್ಬಿಟ್ಟಿದೆ AI ಮಾಡಿರೋದ್ರಿಂದ. ಓಕೆ. ಸೊ ಯಾಕೆ ಈ ತರ ಹೋಗುತ್ತೆ, ಹಿಂಗ್ ಕೆಳಗಡೆ ಬರುತ್ತೆ, ಹಿಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ, ಹಿಂಗ್ ಹೋಗುತ್ತೆ, ಇಷ್ಟು ದೂರ ಮತ್ತೆ ಬಂತು, ಒಂಚೂರು ಹಿಂಗ್ ಆದ ತಕ್ಷಣ ಯಾಕೆ ಇಷ್ಟು ದೂರ ಬಂತು, ಇಲ್ಲೇ ಯಾಕೆ ಸ್ಟಾಪ್ ಆಯ್ತು, ಇದನ್ನೆಲ್ಲ ರೀಡ್ ಮಾಡೋದ್ನ ಏನಂತಾರೆ ಟೆಕ್ನಿಕಲ್ ಅನಾಲಿಸಿಸ್. ಮತ್ತೆ ಪ್ರೈಸ್ ಅದ್ರ ಪ್ರಕಾರ ಮೂವ್ ಆಗೋದನ್ನ ಪ್ರೈಸ್ ಆಕ್ಷನ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ಏನು ಪ್ರೈಸ್ ಆಕ್ಷನ್ ಅಂದ್ರೆ ಏನು, ಇಲ್ಲೇ ಇದೆ. ನಿಮ್ಗೆ ನೋಟ್ಸ್ ಶೇರ್ ಮಾಡ್ತೀನಿ. ನೋಟ್ಸ್ ನ ಎಲ್ಲ ಸ್ಕ್ರೀನ್ ಶಾಟ್ ಹೊಡೆಯೋದು ಅವಶ್ಯಕತೆ ಇಲ್ಲ. ಸೊ ಶೇರ್ ಮಾಡಿದಾಗ ನೀವು ಏನು ಮತ್ತೆ ನೀವು ವಿಡಿಯೋ ನೋಡ್ಬೇಕಾರಾಗ್ಲಿ, ಇಲ್ಲ ನೀವೇ ಒಂದ್ಸಲಿ ಮಾರ್ಕ್ ಮಾಡಕ್ ಹೋದಾಗ ಆಗ್ಲಿ, ನೋಟ್ಸ್ ಇಟ್ಕೊಳ್ಳಿ, ನೋಟ್ಸ್ ಇಟ್ಕೊಂಡು ನೋಡಿ. ಸೊ ನೀವು ನೆನ್ನೆ ನೋಡಿದ್ರಿ, ನೆನ್ನೆ ಮೊನ್ನೆ ಹೇಳ್ಬೇಕಾದ್ರೆ ಕ್ಯಾಂಡಲ್ಸ್ ಹೆಂಗ್ ಫಾರ್ಮ್ ಆಗುತ್ತೆ, ಒಂದೊಂದ್ ಕ್ಯಾಂಡಲ್ದು ಅರ್ಥ ಏನಿರುತ್ತೆ. ರೆಡ್ ಬಂದ್ರೆ, ಗ್ರೀನ್ ಬಂದ್ರೆ, ಅಗ್ರೆಸಿವ್ ಆಗಿ 2-3 ರೆಡ್ ಬಂದ್ರೆ, ಅಗ್ರೆಸಿವ್ ಆಗಿ 2-3 ಗ್ರೀನ್ ಬಂದ್ರೆ, ಇದೆಲ್ಲ ನಿಮ್ಗೆ ಅರ್ಥ ಆಗಿತ್ತು. ಬಟ್ ಅದನ್ನೆಲ್ಲ ಕಂಬೈನ್ ಮಾಡಿ ಚಾರ್ಟ್ ಅಲ್ಲಿ ನೋಡ್ಬೇಕಾದ್ರೆ ಒಂದೊಂದೇ ಕ್ಯಾಂಡಲ್ ನೋಡಕ್ಕಾಗುತ್ತಾ? ಇಲ್ಲ. ಕ್ಲೀನ್ ಚಾರ್ಟ್ ನೋಡ್ಬೇಕು. ಇಷ್ಟುದ್ದ ದೊಡ್ಡ ಚಾರ್ಟ್ ಅಲ್ಲಿ ಎಲ್ಲ ನಿಮ್ಗೆ ಒಂದ್ಸಲಿ ನೋಡಿದ್ರೆ ಓವರ್ ವ್ಯೂ ಆಗಿ ನಿಮ್ಗೆ ಅರ್ಥ ಆಗ್ಬೇಕು ಏನ್ ಆಗ್ತಿದೆ ಇವತ್ತು ಅಂತ. ಸೊ ಅದನ್ನೆಲ್ಲ ಕಂಬೈನ್ ಮಾಡಿ ನೋಡೋದೇ ಪ್ರೈಸ್ ಆಕ್ಷನ್, ಪ್ರೈಸ್ ರೀಡಿಂಗ್, ಇದೆಲ್ಲ ಒಂದೇನೆ. ಓಕೆ. ಅದನ್ನ ತುಂಬಾ ಜನ ಹೇಳ್ತಾರೆ ಇಂಡಿಕೇಟರ್ ಯೂಸ್ ಮಾಡಿ, ಅದು ಯೂಸ್ ಮಾಡಿ, ಇದು ಯೂಸ್ ಮಾಡಿ. ಇಂಡಿಕೇಟರ್ಸ್ ನ ಯಾವಾಗ ಯೂಸ್ ಮಾಡ್ಬೇಕು ಅವಾಗ ಯೂಸ್ ಮಾಡ್ಬೇಕು. ಇವಾಗ ನೋಡಿ, ಇಂಡಿಕೇಟರ್ಸ್ ನ ನೀವ್ ಎಲ್ಲಿ ಯೂಸ್ ಮಾಡ್ಬೋದು ಅಂತ ಈಸಿಯಾಗಿ ಹೇಳ್ತೀನಿ ನೋಡಿ. ನಾನು ಈ ಚಾರ್ಟ್ ತೆಗ್ದೆ, ನನಗೆ ಲಂಡನ್ ಐ ಮತ್ತೆ ಲಂಡನ್ ಲೋ ಮಾರ್ಕ್ ಮಾಡ್ಬೇಕು, ನಾನೇ ಮಾರ್ಕ್ ಮಾಡ್ಬೋದು. ಲೈನ್ ತಗೊಂಡು ಲೈನ್
ಇಲ್ಲಿ ಒಂದು ಲೈನ್ ತಗೊಂಡ್ಬಿಟ್ಟು ಕರೆಕ್ಟ್ ಆಗಿ ಹೋಗಿ ಝೂಮ್ ಆಗಿ, ಓಕೆ 4:30ಗೆ ಲಂಡನ್ ಕ್ಲೋಸ್ ಆಗುತ್ತೆ. ಲಂಡನ್ ಐ ಇಲ್ಲಿದೆ. ಲಂಡನ್ ಓಪನ್ ಆಗೋದು ಯಾವಾಗ? 12:30ಗೆ. 12:30ಇಂದ 4:30 ಒಳಗಡೆ ಲೋ ಎಲ್ಲಿದೆ? ಇಲ್ಲಿದೆ. ಓಕೆ, ಇದು ಲಂಡನ್ ಲೋ, ಇದು ಲಂಡನ್ ಐ ಅಂತ ನಾನೇ ಮಾರ್ಕ್ ಮಾಡ್ಬೇಕು. ಪ್ರತಿ ಸೆಷನ್ಗೂ ಪ್ರತಿದಿನ ನಾನೇ ಮಾರ್ಕ್ ಮಾಡ್ಬೇಕು. ಅದ್ ನನಗ್ ಬೇಡ. ಆಲ್ರೆಡಿ ಆಗೋಗಿರೋದೇ ನನಗ್ ಬೇಕಿರೋದು ಇಲ್ಲಿ. ಏನು, ಲಂಡನ್ ಮುಗ್ದೋಗಿದೆ. ಲಂಡನ್ ಮುಗ್ದೋದ್ಮೇಲೆ ನನಗ್ ಬೇಕು, ನಾನೇ ಮಾರ್ಕ್ ಮಾಡ್ಬೇಕು. ನನಗೆ ಆ ತಲೆನೋವು ಬೇಡ. ದಿನ ಮಾರ್ಕ್ ಮಾಡ್ಬೇಕು, ಪ್ರತಿ ಸೆಷನ್ ಮಾರ್ಕ್ ಮಾಡ್ಬೇಕು. ಸೊ ಏನ್ ಮಾಡ್ತೀನಿ, ಇಂಡಿಕೇಟರ್ ಯೂಸ್ ಮಾಡ್ತೀನಿ. ಇಂಡಿಕೇಟರ್ ಯಾವ್ದೋ ಒಂದು ಯೂಸ್ ಮಾಡಿ ಅದೇ ಮಾರ್ಕ್ ಮಾಡಿ ಕೊಡೋ ತರ ಮಾಡಿದೀನಿ. ಇಲ್ಲಿ ನಾನು ಅದ್ರ ಮೇಲೆ ಟ್ರೇಡ್ ಮಾಡ್ತೀನಿ. ಆಲ್ರೆಡಿ ಪ್ರೈಸ್ ಮುಗ್ದೋಗಿದೆ, ಅದೆಲ್ಲ ಮುಗಿಸ್ಕೊಂಡ್ ಬಂದಿದೆ ಚಾರ್ಟ್ ಅಲ್ಲಿ. ಮುಗ್ದೋಗಿರೋದನ್ನ ತಗೊಳಕ್ಕೆ, ಡೇಟಾ ತಗೊಳಕ್ ಇಂಡಿಕೇಟರ್ ಯೂಸ್ ಮಾಡಿದ್ರೆ ಪರ್ಫೆಕ್ಟ್ಲಿ ಫೈನ್. ಬಟ್ ಯಾರೋ ಹೇಳ್ತಾರೆ EMA ಹತ್ರ ಹಿಂಗ್ ಬರ್ತಿದೆ, ATR ಅಲ್ಲಿ ATR ರೇಂಜ್ ಎಲ್ಲ ಇದೆ, ಅಲ್ಲಿಂದ ಬೈ ಮಾಡಿ. ಅದೆಲ್ಲ ಸುಮ್ನೆ ಚೂತ್ಯ. ಅವ್ರಿಗೆ ಏನು ಮಾಡಕ್ ಕೆಲ್ಸ ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಇಂಡಿಕೇಟರ್ ಯೂಸ್ ಮಾಡಿ. ಇಂಡಿಕೇಟರ್ನ ಎಷ್ಟೋ ಜನ ಕನ್ಫರ್ಮೇಶನ್ ಯೂಸ್ ಮಾಡ್ತಾರೆ, ಅದು ಫೈನ್. ಬಟ್ ಇಂಡಿಕೇಟರ್ ಇಂದ ನೀವು ಟ್ರೇಡಿಂಗ್ ಮಾಡಿ ದುಡ್ಡು ಮಾಡ್ತೀನಿ ಅಂದ್ರೆ ಅದೆಲ್ಲ ಸುಳ್ಳು. ಯಾಕಂದ್ರೆ ಇಂಡಿಕೇಟರ್ಸ್ ಲ್ಯಾಗಿಂಗು. ಇಂಡಿಕೇಟರ್ಸ್ ಫಾರ್ಮ್ ಆಗಕ್ಕೆ ಮಾರ್ಕೆಟ್ ಅಲ್ಲಿಂದ ಮೂವ್ ಆಗಿರ್ಬೇಕು. ಒಂದ್ ಜಾಗದಲ್ಲಿ ಇಂಡಿಕೇಟರ್ ವರ್ಕ್ ಆಗ್ಬೇಕಂದ್ರೆ ಅಲ್ಲಿಂದ ಆಲ್ರೆಡಿ ಮಾರ್ಕೆಟ್ ನೆಕ್ಸ್ಟ್ ಹೋಗಿರ್ಬೇಕು. ಪಾಸ್ಟ್ ಡೇಟಾ ಏನಿರುತ್ತೆ ಅದನ್ನ ರೀಡ್ ಮಾಡಿ ಇಂಡಿಕೇಟರ್ ಫಾರ್ಮ್ ಆಗೋದು, ಅರ್ಥ ಮಾಡ್ಕೊಳ್ಳಿ. ಇಂಡಿಕೇಟರ್ ಮುಂಚೆನೆ ನಿಮ್ಗೆ ಇಂಡಿಕೇಟ್ ಮಾಡಲ್ಲ. ಇಂಡಿಕೇಟರ್ ಇರೋದೇ ಹಿಂದೆ ಡೇಟಾ ಯೂಸ್ ಮಾಡ್ಕೊಂಡು ಕೊಡಕ್ಕೆ ನಿಮ್ಗೆ ಹಿಂಗಾಗಿತ್ತು, ಇಲ್ಲಿ ಈ ತರ ಆಗಿತ್ತು ಅಂತ. ಸೊ ಇಂಡಿಕೇಟರ್ಸ್ನೆಲ್ಲ ಸೈಡ್ ಹಾಕಿ, ಇದ್ರೆ ಒಂದೇ ಒಂದು ಇಂಡಿಕೇಟರ್ ನಿಮ್ಗೆ ಯೂಸ್ ಆಗೋದು. ನೀವು ಕಲಿಬೇಕಾದ್ರೆ ಇಂಡಿಕೇಟರ್ಸ್ ಯೂಸ್ ಮಾಡಿ, ಬೇಡ ಅನ್ನಲ್ಲ. ಮಾರ್ಕ್ ಮಾಡಕ್ ಕಷ್ಟ ಆಗ್ಬೇಕಾದ್ರೆ, ಮುಂದೆ ಆರ್ಡರ್ ಬ್ಲಾಕ್ಸ್ ಎಲ್ಲ ಹೇಳ್ಬೇಕಾದ್ರೆ. ಬಟ್ ಅಲ್ಲಿವರೆಗೂ ನಿಮ್ಗೆ ಬೇಕಾಗಿರೋದು ಒಂದೇ ಮಾರ್ಕೆಟ್ ಎಫ್ ಎಕ್ಸ್ ಮಾರ್ಕೆಟ್ ಸೆಷನ್. ಅದೊಂದು ಯೂಸ್ ಮಾಡಿ ಸಾಕು, ಓಕೆನಾ? ಸೊ ಪ್ರೈಸ್ ಆಕ್ಷನ್ ನೀವು ಏನಕ್ಕೆ ಯೂಸ್ ಮಾಡ್ತೀರಾ? ಪ್ರೈಸ್ ಆಕ್ಷನ್ ಮೇಲೆ ಟ್ರೇಡ್ ಮಾಡ್ತೀರಾ? ಇದೆಲ್ಲ ಅವಶ್ಯಕತೆ ಇಲ್ವಲ್ಲ, ನಿಮ್ ಸ್ಟ್ರಾಟಜಿ ಹೇಳ್ಕೊಡಿ ಅಂತ ತುಂಬಾ ಜನ ಹೇಳಿದ್ರು. ಬಟ್ ಆದ್ರೂನು ಇದೆಲ್ಲ ಕಲಿದೆ ನೀವು ಏನಾದ್ರು ನನ್ನ ಸ್ಟ್ರಾಟಜಿ ಹೇಳ್ಕೊಟ್ರು ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿಂದಾನೇ ಹೇಳ್ತಾ ಇದ್ದೀನಿ. ಸೊ ನೋಡಿ, ಪ್ರೈಸ್ ಆಕ್ಷನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ನೆಕ್ಸ್ಟ್ ಏನ್ ಮೂವ್ ಆಗ್ಬೋದು, ಇವಾಗಿರೋ ಡೇಟಾನ ನಾನು ರೀಡ್ ಮಾಡಿ ನೆಕ್ಸ್ಟ್ ಏನಾಗ್ಬೋದು ಅಂತ ಆಂಟಿಸಿಪೇಟ್ ಮಾಡಕ್ಕೆ ನನಗೆ ಪ್ರೈಸ್ ಆಕ್ಷನ್ ಬೇಕೇ ಬೇಕು. ಸೊ ಅದಕ್ಕೆ ಅದ್ರ ಬೇಸಿಕ್ಸ್ ಇಂಪಾರ್ಟೆಂಟ್ ಹೇಳ್ಕೊಡ್ತೀನಿ. ಸೊ ಓಕೆ, ಪ್ರೈಸ್ ಆಕ್ಷನ್ ಏನಕ್ಕೆ ಏನು ಅಂತ ಗೊತ್ತಾಯ್ತು. ಸೊ ಮತ್ತೆ ಇನ್ನೊಂದು ಏನಪ್ಪಾ, ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಅಷ್ಟು ಸಲಿ ಬಡ್ಕೋತೀನಿ. ಏನಪ್ಪಾ ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ಏನೂ ಇಲ್ಲ. ಮಾರ್ಕೆಟ್ ಸ್ಟ್ರಕ್ಚರೇ ಪ್ರೈಸ್ ಆಕ್ಷನ್ ಎಲ್ಲ ಒಂಥರ ಮಿಕ್ಸ್, ಒಂದೇ ತರ ಅನ್ಕೊಳ್ಳಿ. ಮೇಲ್ ಹೋಗ್ತಾ ಇದೆಯಾ, ಕೆಳಗಡೆ ಹೋಗ್ತಾ ಇದೆಯಾ, ಪ್ರೈಸ್ ನ ನೋಡಿ ನೀವು ಇವಾಗ ಏನ್ ಆಗ್ಬೋದು ಅಂತ ಆಂಟಿಸಿಪೇಟ್ ಮಾಡ್ತೀರಾ. ಬಟ್ ಮಾರ್ಕೆಟ್ಗೂ ಒಂದ್ ಸ್ಟ್ರಕ್ಚರ್ ಇದೆ, ಒಂದ್ ಪಾತ್ ನ ಅದು ಫಾಲೋ ಮಾಡ್ಲೇಬೇಕು. ಅದು ಫಾಲೋ ಮಾಡೇ ಮಾಡುತ್ತೆ. ಆ ಸ್ಟ್ರಕ್ಚರ್ ಫಾಲೋ ಮಾಡುತ್ತಲ್ಲ, ಅದೇ ಮಾರ್ಕೆಟ್ ಸ್ಟ್ರಕ್ಚರ್, ಇನ್ನೇನಿಲ್ಲ. ಅದನ್ನ ಮುಂದಿನ ಕ್ಲಾಸ್ ಅಲ್ಲಿ, ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಇದಿಲ್ದೇನೆ ನಾನು ಏನ್ ಹೇಳ್ಕೊಟ್ರು ನಿಮ್ಗೆ ಎಲ್ಲ ವ್ಯರ್ಥನೆ. ಸೊ ಇದನ್ನ ನೆನ್ಪಿಟ್ಕೊಂಡಿರಿ. ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಒಂದ್ ಡೈರೆಕ್ಷನ್ ಅನ್ನೋದು ಸಿಗುತ್ತೆ ನಮಗೆ. ಯಾವ ಡೈರೆಕ್ಷನ್ ಅಪ್ಪ, ಇವತ್ ನಾನು ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ ಅನ್ನೋ ಡೈರೆಕ್ಷನ್. ಇದರಲ್ಲಿ ಮೂರೇ ತರ ಮಾರ್ಕೆಟ್ ಅಲ್ಲಿ ಆಗಕ್ಕಾಗೋದು. ಮಾರ್ಕೆಟ್ ಸ್ಟ್ರಕ್ಚರ್ ಫಾರ್ಮ್ ಆಗಕ್ಕಾಗೋದು ಮೂರೇ ತರ. ಒಂದು ಬೈಯಿಂಗ್ ಅಲ್ಲಿ ಇರ್ಬೇಕು, ಇಲ್ಲ ಸೆಲ್ಲಿಂಗ್ ಅಲ್ಲಿ ಇರ್ಬೇಕು, ಇಲ್ಲ ರೇಂಜ್ ಮಾಡ್ತಾ ಇರ್ಬೇಕು. ಅಲ್ಲೇ ಕನ್ಸಾಲಿಡೇಷನ್. ಏನಪ್ಪಾ, ಮಾರ್ಕೆಟ್ ಇವತ್ತು ಮೇಲೂ ಹೋಗ್ತಾ ಇಲ್ಲ, ಕೆಳಗಡೆನೂ ಬರ್ತಾ ಇಲ್ಲ, ಅಲ್ಲೇ ಆಗ್ತಾ ಇದೆ ಅಂತಾರಲ್ಲ, ಅದು ಕನ್ಸಾಲಿಡೇಷನ್. ಸೊ ಏನು ಈ ಕನ್ಸಾಲಿಡೇಷನ್ ಆಗ್ತಿರುತ್ತಲ್ಲ, ಆ ರೇಂಜ್ ಇರುತ್ತಲ್ಲ. ಇವಾಗ ಮಾರ್ಕೆಟ್ ಸೆಲ್ಗೆ ಹೋಗ್ತಾ ಇದೆ ಅನ್ಕೊಳ್ಳಿ, ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಮಾರ್ಕೆಟ್ ಇವಾಗ ಏನಿತ್ತು, ಇಲ್ಲಿತ್ತು, ಇಲ್ಲಿಂದ ಇಲ್ಲಿವರೆಗೂ ಡೌನ್ ಮಾಡಿತ್ತು. ಇದು ಅಪ್ ಇದೆ ಮಾರ್ಕೆಟ್, ಇದು ಕೆಳಗಡೆ ಇದೆ. ಸೊ ನೀವು ಇದೆಲ್ಲ ನೋಡ್ತಾ ಇರ್ಬೇಕಾ? ಬೇಕಾಗಿಲ್ಲ. ನೀವು ಇವಾಗ ನೋಡ್ಬೇಕಾಗಿರೋದೇನು, ಈ ನೆನ್ಪಿಡ್ಕೊ, ಮಾರ್ಕ್ ಮಾಡ್ಕೊಳ್ಳಿ, ಲೋ ಮಾರ್ಕ್ ಮಾಡ್ಕೊಳ್ಳಿ. ಇವೆರಡರ ಮಧ್ಯ ಎಲ್ಲಿಂದ ನಾನು ಸೆಲ್ ಮಾಡ್ಬೋದು, ಬೆಸ್ಟ್ ಝೋನ್ ಯಾವ್ದಪ್ಪ ಸೆಲ್ ಮಾಡಕ್ಕೆ, ಇಷ್ಟೇ ನಿಮ್ಗೆ. ಇದೇನಂತ ಇಲ್ಲಿಂದ ಇಲ್ಲಿವರೆಗೂ ಇದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಏನ್ ಇದೆಯಲ್ಲ, ಇದೇ ನಿಮ್ಮ ರೇಂಜು. ಮಾರ್ಕೆಟ್ ರೇಂಜ್ ಅಂತ ಏನಂತಾರೆ ಅಂದ್ರೆ, ಇಷ್ಟನ್ನ ನಾನು ಝೂಮ್ ಇನ್ ಆಗ್ತಾ ಇದ್ದೀನಿ. ನನಗೆ ಈ ಕಡೆ ಇರೋ ನಾಯ್ಸು ಬೇಡ, ಸಾರಿ ಅದೇ ಈ ಕಡೆ ಇರೋ ನಾಯ್ಸ್ ಬೇಡ. ನನಗೆ ಇದ್ರೊಳಗಡೆ ಫೋಕಸ್ ಮಾಡ್ಬೇಕು ನಾನು ಇವಾಗ. ಇದೇ ನಿಮ್ದು ರೇಂಜ್. ಇದು ಯಾವ ಟೈಮ್ ಫ್ರೇಮ್ ರೇಂಜ್? ಇದು 15 ಮಿನಿಟ್ಸ್ ರೇಂಜ್. ಹಂಗೇನೆ 1 ಅವರ್ದು ರೇಂಜು. ಇಲ್ಲಿಂದ ಇಲ್ಲಿವರೆಗೂ ನಾನು ಇವಾಗ ಫೋಕಸ್ ಮಾಡ್ಬೇಕು. ಹಂಗೆ 4 ಅವರ್ ರೇಂಜು. ಸೊ ನಾನು ಇವಾಗ 4 ಅವರ್ ಅಲ್ಲಿ ಇಲ್ಲಿಂದ ಇಲ್ಲಿ, ಈಗ ಮಾರ್ಕೆಟ್ ಮೇಲಕ್ಕೆ ಶಿಫ್ಟ್ ಆಗಿದೆ 4 ಅವರ್ ಅಲ್ಲಿ ಅಂದ್ರೆ, ನಾನು ಇಲ್ಲಿಂದ ಇಲ್ಲಿವರೆಗೂ ರೇಂಜ್ ನಂದು ಇವಾಗ.
ಹಿಂದೆ ನಡೆದಿರೋದು ಬೇಕಾಗಿಲ್ಲ ನನಗೆ, ಈ ರೇಂಜ್ ನ ನಾನು ಫೋಕಸ್ ಮಾಡಿದ್ರೆ ಸಾಕು. ಸೊ ಇದು ರೇಂಜ್ ಅಂತ ಕರೆಯೋದು ನಾವು. ಸೊ ನಾನು ಈಗ್ಲೂ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಏನೇನ್ ಹೇಳ್ತೀನಿ, ಏನೇ ಹೇಳಿದ್ರು ಮಾರ್ಕೆಟ್ ಒಳಗಡೆ ಚಾರ್ಟ್ ಓಪನ್ ಮಾಡಿ ನಾನು ಏನೇ ತೋರಿಸ್ಲಿ, ಯಾವ ಟೈಮ್ ಫ್ರೇಮ್ ಅಲ್ಲಿ ಬೇಕಾದ್ರೂ ತೋರಿಸ್ಲಿ, ಅದು ಪ್ರತಿ ಒಂದು ಟೈಮ್ ಫ್ರೇಮ್ಗೂ ಅಪ್ಲೈ ಆಗೇ ಆಗುತ್ತೆ. ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಕಮ್ಮಿ ಟೈಮ್ ಅಲ್ಲಿ ಟ್ರೇಡ್ ಮಾಡ್ತಿರೋ ಇಲ್ಲ ಜಾಸ್ತಿ ಹೊತ್ತು ಬಿಡೋ ಟ್ರೇಡ್ ಮಾಡ್ತಿರೋ, ಜಾಸ್ತಿ ಹೊತ್ತು ಬಿಟ್ಟು ಟ್ರೇಡ್ ಮಾಡ್ತಿರೋ ಅಂತ. ಬಟ್ ನಾನು ಹೇಳೋ ಕಾನ್ಸೆಪ್ಟ್ಸ್ ಪ್ರತಿ ಒಂದು ಟೈಮ್ ಫ್ರೇಮ್ ಅಲ್ಲೂ ವರ್ಕ್ ಆಗೇ ಆಗುತ್ತೆ. ಸೊ ಇವನ್ ದೇರ್ ಆರ್ 15 seconds ಟೈಮ್ ಫ್ರೇಮ್ ಇದೆ. ಅದು ನಮಗ್ ಬರುತ್ತೋ ಇಲ್ವೋ, ಮೋಸ್ಟ್ಲಿ ಬರಲ್ಲ, ಅದು ಪ್ರೀಮಿಯಂ ತಗೋಬೇಕು ಅನ್ಸುತ್ತೆ, ಒಂದ್ಸಲಿ ಚೆಕ್ ಮಾಡ್ತೀನಿ. ಅದು ಪ್ರೀಮಿಯಂ ತಗೋಬೇಕು. ಸೊ ಪ್ರತಿ ಮಿಲಿ ಸೆಕೆಂಡ್, ಒಂದೊಂದು ಸೆಕೆಂಡ್ಗುನು ಮಾರ್ಕೆಟ್ ಇದೆ, ಅದು ನಿಮ್ಗೆ ವರ್ಕ್ ಆಗೇ ಆಗುತ್ತೆ ಆ ಟೈಮ್ ಫ್ರೇಮ್ ಅಲ್ಲೂ. ಸೊ ಇದು ತಲೆಯಲ್ಲಿರ್ಲಿ, ನಾನು ಏನೇ ಹೇಳಿದ್ರು ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ವರ್ಕ್ ಆಗುತ್ತೆ ಅಷ್ಟೇ, ವರ್ಕ್ ಆಗ್ಲೇಬೇಕು. ಇಲ್ಲ ಯಾವ ಟೈಮ್ ಫ್ರೇಮ್ ಅಲ್ಲೂ ವರ್ಕ್ ಆಗಲ್ಲ ನಾನು ಹೇಳೋದು, ಇಲ್ಲ ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ವರ್ಕ್ ಆಗುತ್ತೆ, ಆ ತರ ಅದು. ಸೊ ಇವಾಗ ಹೇಳ್ದೆ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಅಪ್ ಟ್ರೆಂಡ್ ಬರುತ್ತೆ, ಡೌನ್ ಟ್ರೆಂಡ್ ಬರುತ್ತೆ, ಕನ್ಸಾಲಿಡೇಷನ್ ರೇಂಜ್ ಬರುತ್ತೆ ಅಂತ. ಸೊ ಇದನ್ನ ಹೆಂಗಪ್ಪ ಐಡೆಂಟಿಫೈ ಮಾಡೋದು? ಮಾರ್ಕೆಟ್ ಓಪನ್ ಮಾಡ್ತೀನಿ, ಚಾರ್ಟ್ ಬರ್ತಾ ಇದೆ, ಬಟ್ ಇವಾಗ ಒಂದೇ ಒಂದು ಟೈಮ್ ಫ್ರೇಮ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ 15 minutes ಎಕ್ಸಾಂಪಲ್ ತಗೋತೀನಿ. ಅದ್ರಲ್ಲಿ ನಾನು ಹೆಂಗೆ ಇದು ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ ಅಪ್ ಟ್ರೆಂಡ್ ಅಲ್ಲಿ ಇದೆಯಾ ಅಂತ ಹೆಂಗ್ ಫೈಂಡ್ ಔಟ್ ಮಾಡೋದು? ತುಂಬಾ ಸಿಂಪಲ್, ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಇವತ್ತು ನೋಡಿ, ಇವತ್ತು ಎಲ್ಲಿ ಓಪನ್ ಆಗಿದೆ ಮಾರ್ಕೆಟ್? 3:30 ಮಾರ್ಕೆಟ್ ಓಪನ್ ಆಗುತ್ತೆ. ಓಕೆ, 3:30 ಮಾರ್ಕೆಟ್ ಓಪನ್ ಆಗಿದೆ. 3:30 ಮಾರ್ಕೆಟ್ ಓಪನ್ ಆದ್ಮೇಲೆ, ಸೊ ಇದನ್ನೇ ಯಾವಾಗ ತಗೋಬೇಕು ಅಂದ್ರೆ, ನೀವು ಸಂಜೆ ನ್ಯೂಯಾರ್ಕ್ ಸೆಷನ್ ಅಲ್ಲಿ ಟ್ರೇಡ್ ಮಾಡ್ಬೇಕು ಅನ್ಕೊಂಡಿರ್ತೀರಾ ಅನ್ಕೊಳ್ಳಿ, ಅವಾಗ ಇವತ್ತಿನ ಬೆಳಗ್ಗೆಯಿಂದ ತಗೋತೀರಾ. ಇಲ್ಲ ನೀವೇನಾದ್ರೂ ಏಷ್ಯನ್ ಸೆಷನ್ ಅಲ್ಲೇ ಟ್ರೇಡ್ ಮಾಡ್ಬೇಕು ಅನ್ಕೊಂಡಿದ್ರೆ ನೆನ್ನೆ ಪ್ರೈಸ್ ಆಕ್ಷನ್ ತಗೋತೀರಾ. ಸೊ ರೀಸೆಂಟ್ ಆಗಿ ಯಾವ್ದು ಇರುತ್ತೆ ಆ ಪ್ರೈಸ್ ಆಕ್ಷನ್ ತಗೋತೀರಾ. ಸಿಂಪಲ್ ಆಗಿ ಹೇಳ್ತೀನಿ, ಇವಾಗ 3:30 ಎಲ್ಲಿದೆ? 3:30 ಮಾರ್ಕೆಟ್ ಓಪನ್ ಆಯ್ತು. ಮಾರ್ಕೆಟ್ ಓಪನ್ ಆದ ತಕ್ಷಣ ಏನಾಯ್ತು? ಗ್ಯಾಪ್ ಡೌನ್ ಆಗಿತ್ತು. ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್, ನೀವು ಇಲ್ಲಿ ನೋಡಿದ್ರೆ ಕ್ಲೀನ್ ಆಗಿ ಈ ತರ ಮಾರ್ಕೆಟ್ ಮೂವ್ ಆಗಿದೆ. ಇದನ್ನೇನ್ ಮಾಡ್ತೀನಿ, ಸೈಡ್ ತಗೊಬಂದು ಇಟ್ಕೋತೀನಿ, ಮತ್ತೆ ಸ್ವಲ್ಪ ಇದ್ ಮಾಡ್ಕೋತೀನಿ. ಸೊ ನಿಮ್ಗೆ ಏನ್ ಕಾಣಿಸ್ತಾ ಇದೆಯಪ್ಪ ಇದ್ರಲ್ಲಿ? ಮಾರ್ಕೆಟ್ ಒಳಗಡೆ ಏನ್ ಆಗ್ತಿದೆ ಅನ್ನೋ ತರ ಕಾಣಿಸ್ತಾ ಇದೆ. ಇದ್ ಬಿಡಿ, ಗ್ಯಾಪ್ ಅಪ್ ಓಪನ್ ಆಗಿರೋ, ಗ್ಯಾಪ್ ಡೌನ್ ಆಗಿರೋದು, ಮೇಲಿಂದಾನೇ ಬಂದಿರೋದು ಅದು. ಸೊ ಓಕೆ, ನೀವು ನೋಡ್ಬೋದು ಕಂಟಿನ್ಯೂಷನ್ ಮೇಲಿಂದ ಇದೆ. ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಮಾರ್ಕೆಟ್ ಮೇಲ್ ಹೋಗೋ ತರ ಕಾಣಿಸ್ತಿದೆಯಾ ಯಾರಿಗಾದ್ರೂ? ಇಲ್ಲ. ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ನಿಮ್ಗೆ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ ಅಂತ. ಸ್ವಲ್ಪ ಜನ ಏನ್ ಮಾಡ್ತಾರೆ, ಈಗ ನಾನೇ ಇವತ್ತು ಏನ್ ಮಾಡಿದೆ, ಇಲ್ಲೊಂದು ಬೈ ಇತ್ತು, ನನಗೆ ಗೊತ್ತಿತ್ತು ಇದು ಲಾಸ್ಟ್ ಲೆವೆಲ್, ಅಲ್ಲಿಂದ ಸ್ವಲ್ಪ ಆದ್ರೂ ಮೂವ್ ಆಗುತ್ತೆ ಅಂತ ಗೊತ್ತಿತ್ತು, ನಾನು ಬೈ ಟ್ರೇಡ್ ತಗೊಂಡೆ. ಬಟ್ ಬೆಸ್ಟ್ ಟ್ರೇಡ್ ಯಾವತ್ತು ತಗೋಬೇಕಾಗುತ್ತೆ? ಇವತ್ತು ಸೆಲ್ ತಗೋಬೇಕು, ಯಾಕಂದ್ರೆ ನಿಮಗೆ ಗೊತ್ತು ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ. ಸೊ ಇದನ್ನ ಹೆಂಗಪ್ಪ ನೀವು ಫೈಂಡ್ ಔಟ್ ಮಾಡ್ತೀರಾ? ಇದನ್ನ ನಾನೇನೋ ತೋರಿಸ್ತೆ, ಇವಾಗ ಒಂದು ಪಾತ್ ಅಂತ ಒಂದು ಟೂಲ್ ಇದೆ, ಅದ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಡ್ರಾಯಿಂಗ್ ಟೂಲ್ಸ್ ಅಲ್ಲಿ ಇಲ್ಲಿ ಬ್ರಷ್, ಹೈಲೈಟರ್ ಎಲ್ಲ ಇದೆಯಲ್ಲ, ಇಲ್ಲಿ ರೆಕ್ಟ್ಯಾಂಗಲ್, ಅದ್ರ ಕೆಳಗಡೆ ಪಾತ್ ಅಂತ ಬರುತ್ತೆ. ನೀವು ಅದನ್ನ ಫೇವರೇಟ್ಸ್ ಇಟ್ಕೊಂಡ್ರೆ ನಿಮ್ಗೆ ಇಲ್ಲೇ ಬರುತ್ತೆ. ಓಕೆ, ಅದನ್ನ ಯೂಸ್ ಮಾಡ್ಕೊಂಡು ಅದ್ ಮಾಡೋದ್ ಕಲ್ತ್ಕೊಂಡ್ರಿ. ಬಟ್ ಅಪ್ ಟ್ರೆಂಡ್ ಮತ್ತೆ ಡೌನ್ ಟ್ರೆಂಡ್ ಆಗಕ್ಕೆ ಏನೇನ್ ಇರ್ಬೇಕು ಅಂದ್ರೆ ತುಂಬಾ ಸಿಂಪಲ್. ಸೊ ಓಕೆ, ಮಾರ್ಕೆಟ್ 15 minutes ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ನೀವು 15 minutes ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಈ ತರ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಈ ತರ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಇವಾಗ ಮಾರ್ಕೆಟ್ ಹೈಯರ್ ಹೈ, ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ದೆ. ಏನಪ್ಪ ಹೈಯರ್ ಹೈ, ಹೈಯರ್ ಲೋ ಅಂದ್ರೆ? ಸೊ ಸುಮ್ಮನೆ ಅದಕ್ಕೊಂದು ಟರ್ಮ್ ಅಷ್ಟೇನೆ, ಅದು ಅರ್ಥ ಮಾಡ್ಕೊಳ್ಳಿ. ಕೆಳಗಿಂದ ಮೇಲಕ್ಕೆ ಬಂತು ಮಾರ್ಕೆಟ್, ಏನಾಗುತ್ತೆ ಮಾರ್ಕೆಟ್ ಅಲ್ಲಿ 4 ಟರ್ಮ್ಸ್ ನೆನ್ಪಿಟ್ಕೊಳ್ಳಿ ಈ ಬಯಸ್ ಫೈಂಡ್ ಔಟ್ ಮಾಡಕ್ಕೆ. ಒಂದು ಹೈಯರ್ ಹೈ, ಇನ್ನೊಂದು ಹೈಯರ್ ಲೋ, ನೆಕ್ಸ್ಟ್ ಬಂದ್ಬಿಟ್ಟು ಲೋವರ್ ಲೋ, ಲೋವರ್ ಹೈ. ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನ್ ಎಚ್ ಅಂದ್ರೆ ಐ ಅಲ್ಲಿ ಐ, ಮಾರ್ಕೆಟ್ ಏನಾಗ್ತಾ ಇದೆ, ಐ ಐ ಐ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಇದೇನಾಗುತ್ತೆ, ಹೈಯರ್ ಐ ಆಗುತ್ತೆ ಈ ಪಾಯಿಂಟ್. ವಾಪಸ್ ರಿಟ್ರೇಸ್ಮೆಂಟ್ಗೆ ಅಂತ ಕೆಳಗಡೆ ಬಂದಾಗ ಅದೇನ್ ಕೆಳಗಡೆ ಡೌನ್ ಟ್ರೆಂಡ್ ಹೋಗ್ತಿದ್ಯಾ ಅಂತ ಅರ್ಥನ? ಇಲ್ಲ, ಸ್ವಲ್ಪ ರಿಟ್ರೇಸ್ ಬರ್ತಿದೆ.
ಸೊ ಅದೇನಾಗುತ್ತೆ, ಹೈಯರ್ ಹೈಯೇ ಹೋಗ್ತಾ ಇರೋದು, ಎಚ್ ಎಲ್ ಲೋ ಕ್ರಿಯೇಟ್ ಮಾಡಿದೆ ಅಷ್ಟೇನೆ. ಸೊ ಏನು, ಹೈಯರ್ ಹೈ ಆಯ್ತು, ಹೈಯರ್ ಲೋ ಆಯ್ತು, ನೆಕ್ಸ್ಟ್ ಏನಾಯ್ತು, ಮತ್ತೆ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಈ ತರ ಹೈಯರ್ ಹೈ ಮತ್ತೆ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಮೂವ್ ಆಗ್ತಾ ಇದ್ರೆ ಅದೇನು ಅಪ್ ಟ್ರೆಂಡ್ ಅಲ್ಲಿ ಇದೆ ಮಾರ್ಕೆಟ್ ಅಂತ ಅರ್ಥ. ಸೊ ಇದು ಹೆಂಗ್ ಕ್ರಿಯೇಟ್ ಆಗುತ್ತೆ, ಹೈಯರ್ ಹೈ ಕ್ರಿಯೇಟ್ ಆಗಿ ಹೈಯರ್ ಲೋ ಕ್ರಿಯೇಟ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಹೈಯರ್ ಹೈ ಆಗ್ಬೇಕು ಅಂದ್ರೆ ಏನ್ ಈ ಪಾಯಿಂಟ್ ಇದೆಯಲ್ಲ ಇದನ್ನ ಬ್ರೇಕ್ ಮಾಡ್ಕೊಂಡು ಮೇಲ್ ಹೋಗ್ಬೇಕದು. ಈ ಪಾಯಿಂಟ್ ನ ಬ್ರೇಕ್ ಮಾಡ್ಕೊಂಡು ಮೇಲ್ ಹೋಗೋದನ್ನ ಏನಂತ ಕರಿತೀವಿ, ಬ್ರೇಕ್ ಆಫ್ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಇವಾಗ ಹಿಂಗ್ ಹೋಗಿ ಹಿಂಗ್ ಕೆಳಗಡೆ ಬಂದಿತ್ತು, ಮತ್ತೆ ಸ್ಟ್ರಕ್ಚರ್ ಬ್ರೇಕ್ ಮಾಡಿ ಮೇಲೋಯ್ತು, ಏನಾಯ್ತು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು. ಅಷ್ಟೇನೆ, ಇನ್ನೇನಿಲ್ಲ, ಸಿಂಪಲ್. ಅದನ್ನ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು. ಸೊ ಇದೇ ತರ ಎಲ್ಲಿವರೆಗೂ ಬ್ರೇಕ್ ಆಫ್ ಸ್ಟ್ರಕ್ಚರ್ಗಳು ಆಗ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ, ಅಲ್ಲಿವರೆಗೂ ಅಪ್ ಟ್ರೆಂಡ್ ಅಲ್ಲೇ ಇದೆ ಅಂತ ಅರ್ಥ. ಸೊ ಇಲ್ಲೂ ಆಯ್ತು, ಇಲ್ಲೂ ಆಯ್ತು, ಇಲ್ಲೂ ಆಯ್ತು. ಸೊ ಇಷ್ಟ ಆಯ್ತು. ಇದನ್ನ ಹೆಂಗಪ್ಪ ಟ್ರೇಡ್ ಹೆಂಗ್ ಮಾಡ್ತೀವಿ, ಹೈಯರ್ ಹೈ ಹೈಯರ್ ಲೋ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದೆಲ್ಲ ಮಾರ್ಕ್ ಮಾಡೋದ್ ಗೊತ್ತಾಯ್ತು. ನಾವು ಇದ್ರ ಮೇಲೆ ಟ್ರೇಡ್ ಹೆಂಗಪ್ಪ ಮಾಡ್ತೀವಿ, ಟ್ರೇಡ್ ಮಾಡಕ್ಕೆ ಕನ್ಫರ್ಮೇಶನ್ಸ್ ಇರುತ್ತೆ, ಅದೆಲ್ಲ ಆಮೇಲೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ಮಾರ್ಕೆಟ್ ಇಲ್ಲಿದೆ, ಇದಾದ್ಮೇಲೆ ಏನ್ ಮಾಡ್ತು, ಮತ್ತೆ ಇಲ್ಲಿ ಮತ್ತೆ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಲ್ವಾ ಮಾರ್ಕೆಟ್. ಸೊ ಮೇಲ್ಗಡೆ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತು ಅಂದ್ರೆ ಹೈಯರ್ ಹೈಯರ್ ಇದ್ದಾಗ ನೆಕ್ಸ್ಟ್ ಏನಾಗ್ಬೇಕು, ಮಾರ್ಕೆಟ್ ಮತ್ತೆ ಕೆಳಗಡೆ ಹೈಯರ್ ಲೋಗ್ ಬರ್ಬೇಕಲ್ವಾ. ಹೈಯರ್ ಲೋಗ್ ಬಂದಾಗ ಇಲ್ಲೊಂದು ಕನ್ಫರ್ಮೇಶನ್ ಇರುತ್ತೆ, ಅದ್ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸಿಂಪಲ್ ಆಗಿ ನೋಡಿ, ಹೈಯರ್ ಲೋ ಬಂದಾಗ ನೀವೇನ್ ಮಾಡ್ತೀರಾ, ಬೈ ಮಾಡಕ್ ಟ್ರೈ ಮಾಡ್ತೀರಾ, ಎಲ್ಲೋ ಆಮೇಲೆ ಹೇಳ್ತೀನಿ ಕನ್ಫರ್ಮೇಶನ್ ಎಲ್ಲ, ಅಲ್ಲಿಂದ ಬೈ ಮಾಡಕ್ ಟ್ರೈ ಮಾಡ್ತೀರಾ. ಎಸ್ ಎಲ್ ಎಲ್ಲಿ ಇಡ್ತೀರಾ, ಸಿಂಪಲ್ ಆಗಿ ಹೈಯರ್ ಲೋ, ಲಾಸ್ಟ್ ಹೈಯರ್ ಲೋ ಏನಿತ್ತು ಅದ್ರ ಕೆಳಗಡೆ ಎಸ್ ಎಲ್ ಇಡ್ತೀರಾ. ಟಿ ಪಿ ಬಂದ್ಬಿಟ್ಟು ಹೈಯರ್ ಐ ಏನಿದೆ ಹೈಯರ್ ಐ ಮೇಲೆ ಟಿ ಪಿ ಇಡ್ತೀರಾ. ಸೊ ಈ ತರ ಅಪ್ ಟ್ರೆಂಡ್ ನ ನೀವು ಟ್ರೇಡ್ ಮಾಡಬೇಕು ಸಿಂಪಲ್ ಆಗಿ, ಅಂದ್ರೆ ಈ ತರ ಟ್ರೇಡ್ ಮಾಡಬೇಕು. ಎಲ್ಲಿಂದ ಬೈ ಮಾಡಬೇಕು ಅದೆಲ್ಲ ಕನ್ಫರ್ಮೇಶನ್ ಅಲ್ಲಿಂದ ಇರುತ್ತೆ, ಆರ್ಡರ್ ಬ್ಲಾಕ್ ಇರುತ್ತೆ, ಅದೆಲ್ಲ ನಿಮ್ಗೆ ಲಾಸ್ಟ್. ಸಿಂಪಲ್ ಆಗಿ ನೀವು ಹೆಂಗ್ ಟ್ರೇಡ್ ಮಾಡಬೇಕು, ಹೈಯರ್ ಐ ಹೈಯರ್ ಲೋ ಹೈಯರ್ ಐ ಹೈಯರ್ ಲೋ ಆಗ್ತಿರೋ ಅಪ್ ಟ್ರೆಂಡ್ ಅಲ್ಲಿರೋ ಮಾರ್ಕೆಟ್ ನ, ಅಂದ್ರೆ ಇಷ್ಟೇ ಸಿಂಪಲ್. ಕಾಂಪ್ಲಿಕೇಶನ್ ಮಾಡ್ಕೋಬಿಡಿ ಎಲ್ಲಾರು, ಇಷ್ಟೇ ಸಿಂಪಲ್ ಇರೋದು ಇದ್ರಲ್ಲಿ. ಸೊ ಇದ್ರಲ್ಲಿ ಅರ್ಥ ಆಯ್ತಾ ನಿಮ್ಗೆ, ಹೈಯರ್ ಐ ಹೈಯರ್ ಲೋ ಅಪ್ ಟ್ರೆಂಡ್ ಅರ್ಥ ಆಯ್ತಾ, ಇವಾಗ ಹೆಂಗ್ ಟ್ರೇಡ್ ಮಾಡೋದು ಇದನ್ನ ಅಂತಾನು ಅರ್ಥ ಆಯ್ತಾ. 66 ಜನ ಇದ್ದೀರಾ, ಸ್ವಲ್ಪ ರಿಯಾಕ್ಟ್ ಮಾಡಿ. ಅರ್ಥ ಆಗಿಲ್ಲ ಅಂದ್ರೆ ಹೇಳಿ, ಇನ್ನೊಂದ್ಸಲಿ ಹೇಳ್ತೀನಿ. ಸೊ ಓಕೆ, ಇವಾಗ ಏನಪ್ಪಾ ಇದು ಅಪ್ ಟ್ರೆಂಡ್ ಒಂದಾಯ್ತು. ಅಪ್ ಟ್ರೆಂಡ್ ಅಂದ್ರೆ ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ, ಇದನ್ನ ಹೆಂಗ್ ಟ್ರೇಡ್ ಮಾಡ್ಬೇಕು, ಈ ತರ ಟ್ರೇಡ್ ಮಾಡ್ಬೇಕು, ಬ್ರೇಕ್ ಆಗ್ಬೇಕು, ಆಗ್ಲೇ ಹೈಯರ್ ಐ ನೆಕ್ಸ್ಟ್ ಹೈಯರ್ ಐ ಫಾರ್ಮ್ ಆಗೋದು, ಇದೆಲ್ಲ ಅರ್ಥ ಆಯ್ತು. ಸೊ ಇದೇನೆ ಉಲ್ಟಾ ಆದ್ರೆ ಅದೇ ಲೋ ಟ್ರೆಂಡ್ ಅಷ್ಟೇನೆ. ಸೊ ಅಲ್ಲೇನಾಗ್ತಿತ್ತು, ಹೈಯರ್ ಹೈ ಹೈಯರ್ ಲೋ ಆಗ್ತಿತ್ತು. ಇಲ್ಲೇನಾಗುತ್ತೆ, ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ ಲೋವರ್ ಹೈ, ಈ ತರ ಆಗುತ್ತೆ ಇಲ್ಲಿ. ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಇಲ್ಲೂ ಏನು, ಇಲ್ಲಿ ಕೆಳಗಡೆ ಬ್ರೇಕ್ ಮಾಡ್ತು ಅಂದ್ರೆ ಏನಾಗುತ್ತೆ, ಇಲ್ಲೂ ಬ್ರೇಕ್ ಆಫ್ ಸ್ಟ್ರಕ್ಚರೇ ಆಗುತ್ತೆ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೆ ಮತ್ತೆ ಕೆಳಗಡೆ ಹೋಗಿದೆ ಅಂತ ಗೊತ್ತಾಗೋದು. ಸರ್ ಅನ್ಮ್ಯೂಟ್ ನಾನು ಲಾಸ್ಟ್ ಅಲ್ಲಿ ಮಾಡ್ತೀನಿ, ಏನಾದ್ರು ಡೌಟ್ ಇದ್ರೆ ಲಾಸ್ಟ್ ಅಲ್ಲಿ ಬರ್ದಿಟ್ಕೊಂಡಿರಿ, ಕೇಳೋರಂತೆ ಲಾಸ್ಟ್ ಅಲ್ಲಿ. ಪ್ರಾಬ್ಲಮ್ ಇಲ್ಲ ಇವಾಗ. ಇವಾಗ ಕ್ಲಾಸ್ ಕಂಟಿನ್ಯೂ ಮಾಡ್ಬೇಕು ಅದಕ್ಕೆ. ಸೊ ಓಕೆನಾ, ಅಲ್ಲೇನಾಗ್ತಿತ್ತಪ್ಪ, ಹೈಯರ್ ಹೈ ಹೈಯರ್ ಲೋ ಆಗ್ತಿತ್ತು. ಇಲ್ಲೇನಾಗುತ್ತೆ, ಕ್ಯಾಂಡಲ್ ಏನ್ ಬ್ರೋ, ಎಕ್ಸ್ ಕ್ಯಾಂಡಲ್ ಅಂದ್ರೆ ಗೊತ್ತಿಲ್ಲ ನನಗೆ. ಸೊ ಓಕೆ, ಡೌನ್ ಟ್ರೆಂಡ್ ಅಲ್ಲಿ ಏನಾಗ್ಬೇಕು, ಅಲ್ಲಿ ಹೈಯರ್ ಹೈ ಹೈಯರ್ ಲೋ ಆಗ್ತಾ ಇತ್ತು. ಅಪ್ ಟ್ರೆಂಡ್ ಅಲ್ಲಿ, ಡೌನ್ ಟ್ರೆಂಡ್ ಅಲ್ಲಿ ಸಿಂಪಲ್ ಕೆಳಗಡೆಗೆ ಬರೋದ್ನ ಏನಂತೀವಿ, ಲೋವರ್ ಲೋ. ಈಗ ಲೋ ಹೋಗ್ತಾ ಇದೆ, ಜೊತೆಗೆ ಲೋ ಕ್ರಿಯೇಟ್ ಮಾಡಿದೆ, ಇದು ಲೋವರ್ ಲೋ. ಲೋ ಆಗ್ತಾ ಇದೆ ಬಟ್ ಐ ಕ್ರಿಯೇಟ್ ಮಾಡಿದೆ ಅಂದ್ರೆ ಅದು ಹೈಯರ್ ಲೋವರ್ ಐ. ಹಂಗೇನೆ ಲೋವರ್ ಲೋ ಲೋವರ್ ಐ, ಲೋವರ್ ಲೋ ಲೋವರ್ ಐ. ಈಗ ಲೋವರ್ ಐ ಹತ್ರ ಇದೆ. ನೆಕ್ಸ್ಟ್ ಲೋವರ್ ಲೋ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನಾಗ್ಬೇಕು, ಇಲ್ಲಿರೋ ಬ್ರೇಕ್, ಇಲ್ಲಿ ಲೋವರ್ ಲೋ ನೆಕ್ಸ್ಟ್ ಲಾಸ್ಟ್ ಲೋವರ್ ಲೋನ ಬ್ರೇಕ್ ಮಾಡಿ ಹೊಸ ಲೋವರ್ ಲೋ ಕ್ರಿಯೇಟ್ ಮಾಡಬೇಕು. ಸೊ ಈ ತರ ಲೋವರ್ ಲೋ ಲೋವರ್ ಐ ಕ್ರಿಯೇಟ್ ಆಗ್ತಾ ಇದ್ರೆ ಅದು ಕರೆಕ್ಟ್ ಆಗಿ ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅರ್ಥ. ಓಕೆನಾ, ಎಕ್ಸಾಂಪಲ್ ಕೊಡ್ತೀನಿ ನಾನು, ಲೈವ್ ಅಲ್ಲೇ ತೋರಿಸ್ತೀನಿ ಎಕ್ಸಾಂಪಲ್, ವೇಟ್ ಮಾಡಿ. ಸೊ ಓಕೆ, ಈ ತರ ಆಗ್ತಾ ಇದೆ ಅಂತ ಅರ್ಥ. ಇವಾಗ ಇದ್ರಲ್ಲಿ ಹೆಂಗಪ್ಪ ಟ್ರೇಡ್ ಮಾಡಬೇಕು ಅಂತ ಕೇಳಿದ್ರೆ ನೀವು,
ಇವಾಗ ಮಾರ್ಕೆಟ್ ಏನ್ ಮಾಡಿದೆ, ಲೋವರ್ ಲೋ, ಲಾಸ್ಟ್ ಲೋವರ್ ಲೋನ ಬ್ರೇಕ್ ಮಾಡಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟು ಲೋವರ್ ಲೋ ಕ್ರಿಯೇಟ್ ಮಾಡಿದೆ. ಮತ್ತೆ ಏನೋ ಕನ್ಫರ್ಮೇಶನ್ ಇರುತ್ತೆ, ಅಲ್ಲಿಗೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿಂದ ಹೆಂಗ್ ಟ್ರೇಡ್ ಮಾಡ್ತೀರಾ, ನೀವು ನೋಡ್ತಾ ಇದ್ದೀರಾ 2-3 ಸಲ ಲೋವರ್ ಐ ಆಗ್ತಾ ಇದೆ. ಇವಾಗ ಏನ್ ಮಾಡ್ತೀರಾ, ಮತ್ತೆ ಲೋವರ್ ಐ ಬಂದಾಗ ಲಾಸ್ಟ್ ಲೋವರ್ ಐ ಮೇಲ್ಗಡೆ SL ಇಟ್ಬಿಟ್ಟು ನೆಕ್ಸ್ಟ್ ಲೋವರ್ ಲೋ ವರ್ಗು ಟ್ರೇಡ್ ತಗೋತೀರಾ ಸೆಲ್ ಅಂತ. ಸೊ ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ಸೆಲ್ ತಗೋತೀರಾ, ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಐ ತಗೋತೀರಾ, ಸಾರಿ ಬೈ ತಗೋತೀರಾ. ಸೊ ಈ ತರ. ಇವಾಗ ಅರ್ಥ ಆಯ್ತಾ ಇದ್ರು ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಎರಡು ಅರ್ಥ ಆಯ್ತಾ ಇವಾಗ ಕ್ಲೀನ್ ಆಗಿ ಎಲ್ಲರಿಗೂ? ಎಕ್ಸಾಂಪಲ್ ತೋರಿಸ್ತೀನಿ ನೆಕ್ಸ್ಟ್. ಲಿಂಕ್ ಕಳ್ಸಿಲ್ಲ ಅಂತಾರೆ. ಗ್ರೂಪ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಅಲ್ಲ ಯಾವ್ದದು ಡಿಸ್ಕಾರ್ಡ್ ಗ್ರೂಪ್, ಎಲ್ಲಾ ಕಡೆ ಲಿಂಕ್ ಹಾಕಾಗಿದೆ. ಅದು 2 ಕಡೆ 3 ಕಡೆ ಹಾಕಿರ್ತೀನಿ ಲಿಂಕ್ಗಳನ್ನ. ಅಯ್ಯೋ ದೇವ್ರೆ. ಸೊ ಇವಾಗ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಎರಡು ಗೊತ್ತಾಯ್ತು. ನೆಕ್ಸ್ಟ್ ರೇಂಜ್ ಹೇಳ್ತೀನಿ. ರೇಂಜ್ ಹೇಳಕ್ಕಿಂತ ಮುಂಚೆ ಎಕ್ಸಾಂಪಲ್ ತೋರಿಸ್ತೀನಿ ಇವುಗಳದ್ದು. ಸೊ ಡೌನ್ ಟ್ರೆಂಡ್ ನೀವು ನೋಡಿದ್ರಿ ಅನ್ಸುತ್ತೆ, ಎಕ್ಸಾಂಪಲ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲೇ ತೋರಿಸ್ತೆ. ಓಕೆ, ಇನ್ನೊಂದ್ಸಲಿ ತೋರ್ಸೋಣ. ಇಲ್ಲಿ ನೋಡಿ ಕ್ಲೀನ್ ಆಗಿ. ಮತ್ತೆ ಬಿತ್ತು, ಮತ್ತೆ ಹೋಯ್ತು, ಮತ್ತೆ ಬಿತ್ತು, ಮತ್ತೆ ಹೋಯ್ತು, ಮತ್ತೆ ಬಿತ್ತು, ಮತ್ತೆ ಹೋಯ್ತು, ಮತ್ತೆ ಬಿತ್ತು. ಸೊ ಇಲ್ಲಿ ಏನಾಗ್ತಾ ಇದೆ, ಇವತ್ತು ಬೆಳಗ್ಗೆಯಿಂದ ಮಾರ್ಕೆಟ್ ಏನಿದೆ ನೋಡ್ಬೋದು ನಿಮ್ಗೆ. ಈ ತರ ಪಾತ್ ಅನ್ನೋದನ್ನ ಯೂಸ್ ಮಾಡ್ಕೊಂಡು ಹೇಳಿದ್ರೆ ಏನ್ ಕಾಣಿಸ್ತಾ ಇದೆ, ಡೌನ್ ಟ್ರೆಂಡ್ ಕಾಣಿಸ್ತಾ ಇದೆ. ಇಷ್ಟೇ ಡೌನ್ ಟ್ರೆಂಡ್ ಎಕ್ಸಾಂಪಲ್. ಆ ನಾವಿಲ್ಲೊಂದು ಸೆಲ್ ತಗೊಂಡಿದ್ವಿ, ಗ್ರೂಪ್ ಅಲ್ಲೂ ಹಾಕಿದೆ ಇದನ್ನ. ಯಾವ ತರ ತಗೊಂಡಿದ್ವಿ, ಮಾರ್ಕೆಟ್ ನಾನು ಹೆಂಗ್ ತಗೊಂಡೆ ಇಲ್ಲಿ ನೋಡ್ಬೋದು ನೀವು ಕ್ಲೀನ್ ಆಗಿ. ಮಾರ್ಕೆಟ್ ಏನಾಗಿತ್ತು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿತ್ತು. ಅದಾದ್ಮೇಲೆ ಮಾರ್ಕೆಟ್ ಮೇಲೆ ಹೋಗಕ್ ಟ್ರೈ ಮಾಡ್ತು, ಎಲ್ಲೂ ಹೋಗಕ್ಕಾಗಿಲ್ಲ, ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಮೇಲೆ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತಾ ಇದ್ರ ಕೆಳಗಡೆ ಬ್ರೇಕ್ ಆಯ್ತಾ, ಇನ್ನೂ ಆಗಿರ್ಲಿಲ್ಲ, ಮೇಲ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ಮೇಲ್ ಬರಕ್ ಸ್ಟಾರ್ಟ್ ಆದಾಗ ಎಲ್ಲಿವರೆಗೂ ಬಂತಪ್ಪ, ಈ ಲೋವರ್ ಲೋ ಕ್ರಿಯೇಟ್ ಮಾಡ್ತು, ಲೋವರ್ ಐ ಬರ್ತಾ ಇತ್ತು. ಎಲ್ಲಿಂದ ಸೇಲ್ ತಗೋಬಹುದು, ಆರ್ಡರ್ ಬ್ಲಾಕ್ ಇತ್ತು, ಅಲ್ಲಿಂದ ಸೇಲ್ ತಗೊಂಡೆ 1:3 ಸಾಕಷ್ಟು ನನ್ಗೆ. ಇಷ್ಟೇ, ಈ ತರ ಟ್ರೇಡ್ ಮಾಡೋದು. ಈ ಆರ್ಡರ್ ಬ್ಲಾಕ್ ಎಲ್ಲ ನಿಮ್ಗೆ ಆಮೇಲೆ ಸಿಂಪಲ್ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್, ಆಮೇಲೆ ನಿಮ್ಗೆ ಏನದು ದೊಡ್ಡದಾಗಿ ಕನ್ಫರ್ಮೇಶನ್ ವಿತ್ ಕನ್ಫರ್ಮೇಶನ್ ಟ್ರೇಡ್ ತಗೊಳಕ್ ತುಂಬಾ ಈಸಿ ಆಗುತ್ತೆ. ಸೊ ಡೌನ್ ಟ್ರೆಂಡ್ ನೋಡಿದ್ರ, ಇವಾಗ ಅಪ್ ಟ್ರೆಂಡ್ ತೋರಿಸ್ತೀನಿ. ಎಲ್ಲಾ ಕಡೆ ಇದ್ದೇ ಇರುತ್ತೆ ಈ ಟ್ರೆಂಡ್ಸ್ ಅನ್ನೋದು. ಮೇಲೋಯ್ತು, ಹೈಯರ್ ಐ ಮಾಡ್ತು, ಹೈಯರ್ ಲೋ ಬಂತು. ಇಲ್ಲೂ ಮತ್ತೆ ಹೈಯರ್ ಐ ಮಾಡ್ತು, ಹೈಯರ್ ಲೋ ಬಂತು. ಹೈಯರ್ ಐ ಕ್ರಿಯೇಟ್ ಮಾಡ್ತು, ಹೈಯರ್ ಲೋ ಬಂತು. ಹೈಯರ್ ಐ ಕ್ರಿಯೇಟ್ ಮಾಡ್ತು, ಹೈಯರ್ ಲೋ ಬಂತು, ಮತ್ತೆ ಮೇಲೋಯ್ತು. ಸೊ ಓಕೆನಾ, ಇದನ್ನ ಸೈಡ್ಗೆ ಹೇಳ್ಕೊಂಡೆ. ಸೈಡ್ ಹೇಳ್ಕೊಂಡಾಗ ಏನ್ ಕಾಣಿಸ್ತಾ ಇದೆ ನೋಡಿ, ಕ್ಲೀನ್ ಆಗಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಹೇಳ್ಕೊಂಡ್ಮೇಲೆ ಸೊ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ. ಅಷ್ಟೇ, ಇಷ್ಟೇ, ಇದನ್ನೇ ಟ್ರೇಡ್ ಮಾಡೋದು. ಇದನ್ನ ಟ್ರೇಡ್ ಮಾಡ್ಬೇಕಾದ್ರೆ ಎಕ್ಸಾಮ್ ಜೊತೆಗೆ ಇಲ್ಲಿ ನೋಡಿ, ನಿನ್ನೆ ನ್ಯೂಯಾರ್ಕ್ ಸೆಷನ್ ಸ್ಟಾರ್ಟ್ ಆದಾಗ ಈ ಐ ಕ್ರಿಯೇಟ್ ಮಾಡಿತ್ತು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟು ಕೊನೆ ಆರ್ಡರ್ ಬ್ಲಾಕ್ ಬಂತು, ಬೈ ಮಾಡಿದೆ. ಮತ್ತೆ ಹೋಗಿತ್ತು, ಮತ್ತೆ ಇಲ್ಲಿ ಹೇಳ್ಬಿಟ್ಟು ಹೋಗಿದ್ದೆ ನಿನ್ನೆ ರಾತ್ರಿ. ಅದೇನಾಯ್ತು, ಬೆಳಗ್ಗೆ ಬಂದು ತಗೊಂಡು 1:3 ಕೊಡ್ತು. ಸೊ ಆ ತರ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ನ ಇದೇ ತರ ನಾವು ಟ್ರೇಡ್ಸ್ ನ ತಗೊಳೋದು ಈ ಟ್ರೆಂಡ್ಸ್ ಮೇಲೆ. ಸೊ ಇವಾಗ ಆರ್ಡರ್ ಬ್ಲಾಕ್, ಲಿಕ್ವಿಡಿಟಿ ಎಲ್ಲ ಕೇಳ್ತಾ ಇರ್ತಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಟ್ರೆಂಡ್ ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅನ್ನೋದೇ ಗೊತ್ತಿರಲ್ಲ. ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇವತ್ತೊಂದು 1 ಅವರ್ ರೇಂಜ್, 15 ಮಿನಿಟ್ಸ್ ರೇಂಜ್ ಯಾವುದು ಅಂತ ಗೊತ್ತಿರಲ್ಲ. ಅವ್ರು ಏನ್ ಕೇಳ್ತಾರೆ, ನಂಗೆ ಆರ್ಡರ್ ಬ್ಲಾಕ್ ಹೇಳ್ಕೊಡಿ ಅಂತಾರೆ. ಆರ್ಡರ್ ಬ್ಲಾಕ್ ನ ಯಾವಾಗ ಯೂಸ್ ಮಾಡ್ಬೇಕು, ಬ್ರೇಕ್ ಆಫ್ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇದೆಲ್ಲ ಆದ್ಮೇಲೆ ಆರ್ಡರ್ ಬ್ಲಾಕ್ ಎಳಿಬೇಕು. ಫಸ್ಟೇ ಸುಮ್ನೆ ಆರ್ಡರ್ ಬ್ಲಾಕ್ ಎಳ್ಕೊಂಡ್ ಕುತ್ಕೊಂಡ್ರೆ ಎಲ್ಲಾ ಕಡೆನೂ ವರ್ಕ್ ಆಗುತ್ತಾ, ಅದು ವರ್ಕ್ ಆಗಲ್ಲ. ನಾನು ಯಾರಿಗೂ ಬೈತಾ ಇಲ್ಲ, ನಾನ್ 2 ವರ್ಷ ಅದೇ ಮಾಡಿರೋದು, ಅದೇ ತಪ್ಪು ಮಾಡಿರೋದು. ಯಾವ್ದು ಆರ್ಡರ್ ಬ್ಲಾಕ್ ಕಾಣಿಸ್ಲಿ ಸುಮ್ ಮಾರ್ಕ್ ಮಾಡ್ತಿದ್ದೆ, ಟ್ರೇಡ್ ತಗೋತಿದ್ದೆ, ಲಾಸ್ ಆಗ್ತಿತ್ತು. ಯಾಕೆ ಲಾಸ್ ಆಗ್ತಾ ಇಲ್ಲ, ಯಾರನ್ನ ಕೇಳಲಿ, ಇದೇ ತಲೆನೋವಲ್ಲಿ ಇರ್ತಿದ್ದೆ. ಆಮೇಲೆ ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನೋದು ಅರ್ಥ ಮಾಡ್ಕೋಬೇಕು ಫಸ್ಟ್ ಅಂತ ಗೊತ್ತಾಯ್ತು. ಅದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಸುಮ್ನೆ ಟ್ರೇಡ್ಸ್ ನ ತಗೊಳ್ಳೋದೇ ಇಲ್ಲ. ಲಾಸ್ ಆದ್ರೂ ನನ್ಗೆ ಇವಾಗ ಬೇಜಾರೇ ಆಗಲ್ಲ. ಯಾಕೆ ಹೇಳಿ, ನಾನು ಎಲ್ಲಾ ರೂಲ್ಸ್ ಫಾಲೋ ಮಾಡಿದೆ. 100% ಯಾವುದೇ ಸ್ಟ್ರಾಟಜಿದು ವಿನ್ ರೇಟ್ ಇಲ್ಲ. ಸೊ ನನ್ನ ಸ್ಟ್ರಾಟಜಿನ ನಾನು ಫಾಲೋ ಮಾಡ್ತಾ ಇದ್ದೀನಿ, ರೂಲ್ಸ್ ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಲಾಸ್ ಆಯ್ತಾ ಲಾಸ್, ಇಟ್ಸ್ ಅ ಪಾರ್ಟ್ ಆಫ್ ಗೇಮ್ ಅಷ್ಟೇ. ಈ ತರ ಇಂಡಿಕೇಟರ್ ಆರ್ಡರ್ ಬ್ಲಾಕ್ಗೆ ಇದೆ, ಅದನ್ನ ನೀವು ಬರೀ
ಸ್ಟಾರ್ಟಿಂಗ್ ಹೆಂಗ್ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳಕ್ ಯೂಸ್ ಮಾಡಿ. ಬಟ್ ನನ್ನ ಪ್ರಕಾರ ನೀವು ಇಂಡಿಕೇಟರ್ ಯೂಸೇ ಮಾಡಬೇಡಿ ಆರ್ಡರ್ ಬ್ಲಾಕ್ಗೆಲ್ಲ. ಒಂದೆರಡು ಕರೆಕ್ಟ್ ಆಗಿ ಆಗದೆ ಇದ್ರೂ ಪರವಾಗಿಲ್ಲ, ತಪ್ಪಾಗ್ಲಿ ಒಂದ್ 2 ವಾರ 2 ತಿಂಗಳು ತಪ್ಪು ಮಾಡಿ 3ನೇ ತಿಂಗಳು ಪರ್ಫೆಕ್ಟ್ ಆಗ್ತೀರಾ, ಅದ್ ಸಾಕು. ಸೊ ಓಕೆ, ರೇಂಜ್ ಅಂತ ಹೇಳ್ದೆ. ಏನಪ್ಪ ರೇಂಜು? ಅಪ್ ಟ್ರೆಂಡು ಡೌನ್ ಟ್ರೆಂಡು ಗೊತ್ತಾಯ್ತು, ಬಟ್ ಏನು ರೇಂಜ್ ಅಂದ್ರೆ ಏನು? ಸೊ ರೇಂಜ್ ಅಂದ್ರೆ ಏನು ಇಲ್ಲ. ಇವಾಗ ರೇಂಜ್ ನ ನಾವ್ ಹೆಂಗ್ ತಗೋತೀವಿ ಹಂಗೆ. ಇವಾಗ ನೋಡಿ, ಇಲ್ಲಿಂದ ಮಾರ್ಕೆಟ್ ಮೇಲೋಯ್ತು, ಕೆಳಗಡೆ ಬಂತು, ಮೇಲೋಯ್ತು, ಕೆಳಗಡೆ ಬಂತು. ಇಲ್ಲೇ ನೀವು ಎಷ್ಟೊಂದು ನೋಡಿದ್ರೆ, ಇಲ್ಲಿ ನೋಡಿ ಎಷ್ಟು ಹಿಂಗೆ ಆಟ ಆಡಿದೆ. ನೆಕ್ಸ್ಟ್ ಮೇಲ್ ಹೋಗ್ಬೇಕು ಅದು ಅಂದ್ರೆ ಇಲ್ಲೂ ಇದೋಯ್ತು, ಈ ಕ್ಯಾಂಡಲ್ ಹೋಯ್ತು ಮೇಲ್ಗಡೆಗೆ. ಅದಕ್ಕಿಂತ ಮುಂಚೆ ಎಷ್ಟು ಕ್ಯಾಂಡಲ್ಸ್ ಇದ್ರ ಒಳಗಡೆ ಆಟ ಆಡಿದೆ ನೋಡಿ. ಇಲ್ಲಿ ನೋಡಿ ಹಿಂಗ್ ಆಟ ಆಡ್ತಾ ಇರುತ್ತಲ್ಲ, ಇಲ್ಲೇ ಹಿಂಗೆ ಕನ್ಸಾಲಿಡೇಷನ್, ಅಲ್ಲೇನೆ ಮೇಲಕ್ಕೂ ಹೋಗ್ತಾ ಇಲ್ಲ, ಕೆಳಗಡೆನೂ ಬರ್ತಾ ಇಲ್ಲ. ಅದು ಕನ್ಸಾಲಿಡೇಷನ್ ಅಂತ ಕರಿತೀವಿ. ಓಕೆನಾ? ಕನ್ಸಾಲಿಡೇಷನ್ ರೇಂಜ್, ಕನ್ಸಾಲಿಡೇಷನ್ ರೇಂಜ್ ಅದು. ಬಟ್ ಆದ್ರೆ ಸೈಡ್ ವೇಸ್, ಹೌದು ಸೈಡ್ ವೇಸ್. ಯಾರಾದ್ರೂ ನಿಮ್ಗೆ ಇವಾಗೊಂದು ಕರೆಂಟ್ 15 ಮಿನಿಟ್ಸ್ ರೇಂಜ್ ಏನಪ್ಪಾ ಇದೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ರೇಂಜ್ ಏನೂ ಇಲ್ಲ, ಇಲ್ಲಿಂದ ಈ ತರ ಹೋಗಿದೆ, ಈ ತರ ಬಂದಿದೆ ಅಲ್ವಾ. ಸೊ ನೆಕ್ಸ್ಟ್ ಏನ್ ಗೊತ್ತು ನಿಮ್ಗೆ, ಇವಾಗ ಕರೆಕ್ಟ್ ಆಗಿ ಕೆಳಗಡೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಮಾರ್ಕೆಟ್. ಇವಾಗ ಒಂದು ರೇಂಜ್ ಏನಪ್ಪಾ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹಿಂಗ್ ಆಗ್ತಿದೆ ಅಂದ್ರೆ, 15 ಮಿನಿಟ್ಸ್ ರೇಂಜ್ ಬಂದ್ಬಿಟ್ಟು ಹೈ ಇದು, ಲೋ ಇದು. ನಾನ್ ನೆಕ್ಸ್ಟ್ ಟ್ರೇಡ್ ತಗೋಬೇಕಂದ್ರೆ ನನ್ ರೇಂಜು ಇಷ್ಟ್ರೊಳಗಿದೆ. ಇವಾಗ ಇಲ್ಲೇನಾಗಿತ್ತು ನನಗ್ ಬೇಕಾಗಿಲ್ಲ, ನನ್ಗೆ ಇಷ್ಟ್ರೊಳಗಿದೆ. ಸೊ ಏನ್ ಮಾಡ್ತೀನಿ, ಇಷ್ಟು ಮಾತ್ರ ಫೋಕಸ್ ಮಾಡ್ತೀನಿ. ಇಲ್ಲೆಲ್ಲೋ ಒಂದು ಕೊನೆ ಆರ್ಡರ್ ಬ್ಲಾಕ್ ಇರುತ್ತೆ, ಇಲ್ಲ ಇಂಡ್ಯೂಸ್ಮೆಂಟ್ ಇರುತ್ತೆ, ಅಲ್ಲಿಗೆ ಬಂದಾಗ ಏನ್ ಮಾಡ್ತೀನಿ, ಸೆಲ್ ಮಾಡ್ತೀನಿ. ಸೊ ರೇಂಜ್ ಯಾಕೆ ಗೊತ್ತಿರ್ಬೇಕು? ರೇಂಜ್ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಮುಂಚೆ ಆಗಿರುತ್ತಲ್ಲ, ಇಲ್ಲೇನೋ ಹಿಂಗೆ ಕರೆಕ್ಟಾಗಿ ಹಿಂಗೆ ಬೀಳುತ್ತಾ ಮಾರ್ಕೆಟ್ ಇಲ್ಲ. ಹೆಂಗ್ ಆಡಿರುತ್ತೆ ಮಾರ್ಕೆಟ್ ಅಂದ್ರೆ, ಹಿಂಗ್ ಆಡಿರುತ್ತೆ, ಹಿಂಗ್ ಆಡಿರುತ್ತೆ, ಹಿಂಗ್ ಆಡಿರುತ್ತೆ, ಒಂಚೂರು ಹಿಂಗ್ ಆಡ್ಕೊಂಡು ಆಮೇಲೆ ಒಂದೇ ಸಲ ಮೂವ್ ಕೊಟ್ಟಿರುತ್ತೆ, ಆಮೇಲೆ ಒಂಚೂರು ಹಿಂಗ್ ಆಡ್ಕೊಂಡು ಒಂಚೂರು ಚೂರೆ ಆಡ್ಕೊಂಡು ಮೇಲೆ ಹೋಗಿರುತ್ತೆ, ಹಿಂಗೆಲ್ಲ ಆಗಿರುತ್ತೆ. ಇದೆಲ್ಲ ಏನ್ ಮಾಡುತ್ತೆ ನಿಮ್ಗೆ ನೋಡಿದಾಗ, ಏನಪ್ಪಾ ಇದು, ಹೆಂಗಪ್ಪ ಟ್ರೇಡ್ ಮಾಡೋದು ಇದನ್ನ ಅನ್ಸುತ್ತೆ. ಸೊ ನೀವು ರೇಂಜ್ ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ, ಈ ರೇಂಜ್ ನಾನು ಫೋಕಸ್ ಮಾಡ್ಬೇಕಂತ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ ನಿಮ್ಗೆ. ಅದಕ್ಕೋಸ್ಕರ ರೇಂಜ್ ಬೇಕು, ರೇಂಜ್ ಗೊತ್ತಿರ್ಬೇಕು ನಿಮಗೆ. ಸೊ ಅರ್ಥ ಆಯ್ತಾ ಇವಾಗ? ರೇಂಜ್, ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಮೂರುನು. ರೇಂಜ್ ಅಲ್ಲಿ ಹೆಂಗ್ ಟ್ರೇಡ್ ತಗೊಳ್ಳೋದ್ರ ಬಗ್ಗೆನೇ ಯಾಕೆ ಯೋಚನೆ ಮಾಡ್ತಾ ಇರ್ತೀರಾ ನೀವು ಅಂತ ನಾನು ಕೇಳೋದು. ನಾನು ಕೇಳ್ತಿರೋದು ಏನ್ ಇವಾಗ, ರೇಂಜ್ ಅರ್ಥ ಆಯ್ತಾ, ಅಪ್ ಟ್ರೆಂಡ್ ಅರ್ಥ ಆಯ್ತಾ, ಡೌನ್ ಟ್ರೆಂಡ್ ಅರ್ಥ ಆಯ್ತಾ? ಅದ್ರೊಳಗಡೆ ಟ್ರೇಡ್ ತಗೊಳ್ಳೋದನ್ನ ಆಗಿಂದ ಹೇಳ್ತಾನೆ ಇದೀನಿ. ನಿಮ್ಗೆ ಟ್ರೇಡ್ ತಗೊಳ್ಳೋದು ಲಾಸ್ಟ್ ಪಾರ್ಟು, ಅದ್ರ ಬಗ್ಗೆ ಬಿಟ್ಬಿಡಿ. ನಾನು ಟ್ರೇಡ್ ತಗೋಬೇಕು ಅನ್ನೋದನ್ನ ಬಿಟ್ಬಿಡಿ ಇವಾಗ. ಜಸ್ಟ್ ಮಾರ್ಕೆಟ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಟ್ರೇಡ್ ಹೆಂಗ್ ತಗೊಳ್ಳೋದು, ಅದ್ರಲ್ಲಿ ಹೆಂಗ್ ಟ್ರೇಡ್ ತಗೊಳ್ಳೋದು, ಇದ್ರಲ್ಲಿ ಹೆಂಗ್ ಟ್ರೇಡ್ ತಗೊಳ್ಳೋದು, ಇದೆಲ್ಲ ನಿಮ್ಗೆ ಆಮೇಲೆ ಅರ್ಥ ಆಗುತ್ತೆ. ಟ್ರೇಡ್ ತಗೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ಬೇಕಾದ್ರೆ ಇವಾಗ ಅದ್ರ ಮೇಲೆ ಯಾಕೆ ಫೋಕಸ್ ಮಾಡ್ತಿದ್ದೀರಾ? ಇವತ್ತಿನ ಮೇಲೆ ಫೋಕಸ್ ಮಾಡಿ ಸಾಕು. ರೇಂಜ್ ಇಂಡಿಕೇಟರ್ ನನಗೆ ಗೊತ್ತಿಲ್ಲ ಸರ್, ನಾನು ಯಾವ್ದು ಯೂಸ್ ಮಾಡಿಲ್ಲ. ರೇಂಜ್ಗೂ ಇಂಡಿಕೇಟರ್ ಬೇಕು ಅಂದ್ರೆ ಏನ್ ಹೇಳಿ, ಹೇಳ್ಕೊಡ್ತಾ ಇದ್ದೀನಿ, ಅರ್ಥ ಆಗ್ತಾ ಇದೆ ಅಂತಾನು ಹೇಳ್ತಾ ಇದ್ದೀರಾ. ಸೊ ರೇಂಜ್ ನ ನೀವೇ ಮಾರ್ಕ್ ಮಾಡಿ, ಇಂಡಿಕೇಟರ್ ಹಾಕ್ಬೇಕು ನಿಮ್ಗೆ. ಸೊ ಆಯ್ತು, ಇವಾಗ ರೇಂಜ್ ಇನ್ನೊಂದ್ಸರಿ ತೋರಿಸಿ ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ. ರೇಂಜ್ ಏನಿಲ್ಲ ಬ್ರೋ, ಇವಾಗ 15 ಮಿನಿಟ್ಸ್ ರೇಂಜ್ ಅಂತ ಅನ್ಕೊಳ್ಳಿ. ಇವಾಗ ಕರೆಂಟ್ ಪ್ರೈಸ್ ಆಕ್ಷನ್ ಅಲ್ಲೇ ತೋರಿಸ್ತೀನಿ. 15 ಮಿನಿಟ್ಸ್ ಇವಾಗ ನಿಮ್ಗೆ ಪಾತ್ನ ತಗೊಂಡು ಮಾರ್ಕ್ ಮಾಡಿದ್ರೆ, ಐ ಇಂದ ಲೋ ವರ್ಗು, ಮತ್ತೆ ಐ ಇಂದ ಲೋ ವರ್ಗು ಮಾರ್ಕ್ ಮಾಡ್ತೀರಾ. ಇದನ್ನ ಸೈಡ್ಗೆ ಹೇಳ್ಕೊಳ್ಳಿ. ಸೈಡ್ ಹೇಳ್ಕೊಂಡ್ರೆ ಸ್ವಲ್ಪ ನಿಮ್ಗೆ ಹೆಂಗ್ ಕಾಣಿಸ್ಬೇಕು ಅನ್ಸುತ್ತೋ ಆ ತರ ಮಾಡ್ಕೊಳ್ಳಿ. ಸೊ ಮಾಡಿ ಇಟ್ಕೊಡ್ತೀರಾ. ಈಗ ಏನಾಗಿದೆ ಇಲ್ಲಿ, ಇದೇನಿದು? ಆಯ್ತು, ಅದು ಬೇಡ, ಇದೇನಿದು? ಲೋವರ್ ಲೋ, ಮತ್ತೇನಾಯ್ತು? ಲೋವರ್ ಐ. ಇವಾಗ ಏನಾಗಿದೆ? ಲೋವರ್ ಲೋ. ನೆಕ್ಸ್ಟ್ ಏನಾಗ್ಬೇಕು? ಲೋವರ್ ಐ. ಲೋವರ್ ಐ ಅಂದ್ರೆ ಇಲ್ಲಿಗೆ ಬರ್ಬೇಕು ಅಂತಾನು ಇಲ್ಲ, ಇಲ್ಲಿಂದನೂ ಹೋಗ್ಬೋದು, ಇಲ್ಲಿಂದನೂ ಹೋಗ್ಬೋದು. ನೆಕ್ಸ್ಟ್ ಏನ್ ಬೇಕು ನಮ್ಗೆ? ಲೋವರ್ ಐ ಬೇಕು. ಸೊ ನಮ್ ರೇಂಜ್ ಇವಾಗ ಏನು, ಒಂದ್ಸಲಿ ಇಲ್ಲಿ ಬ್ರೇಕ್ ಔಟ್ ಕೊಡ್ತು ಕೆಳಗಡೆಗೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಫಾರ್ಮ್ ಆಯ್ತು ಅಂದ ತಕ್ಷಣ ಈ ಹಿಂದೆ ನಡೀತಿರೋದನ್ನ ಬಿಟ್ಬಿಡಿ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಮೇಲೆ ಯಾವ್ದು ಲೋವರ್, ಈಗ ಕೆಳಗಡೆ ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೆ ಈ ಡೌನ್ ನ ಬ್ರೇಕ್ ಮಾಡ್ತಲ್ಲ, ಈ ಲಾಸ್ಟ್ ಡೌನ್ ಏನಿರುತ್ತೆ ಲೋವರ್ ಲೋ, ರೀಸೆಂಟ್ ಲೋವರ್ ಐ ಯಾವ್ದು ಕ್ರಿಯೇಟ್ ಮಾಡಿರುತ್ತೆ? ಇದು
ರೀಸೆಂಟ್ ಐ ಯಾವ್ದಪ್ಪ ಇವಾಗ? ಇದು ಇದು ರೇಂಜ್ ನಿಮ್ದು ಸ್ಟಾರ್ಟ್ ಆಗೋ ಹೈ, ರೇಂಜ್ ಹೈ ಅದು. ರೀಸೆಂಟ್ ಲೋ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟ ಮೇಲೆ ರೀಸೆಂಟ್ ಲೋ ಯಾವುದು? ಇದು ನಿಮ್ದು ರೇಂಜ್ ಲೋ. ನೀವು ಇವಾಗ ಫೋಕಸ್ ಮಾಡ್ಬೇಕಿರೋದು ಬರೀ ಇಷ್ಟ್ರ ಮೇಲೆ ಮಾತ್ರ. ಇಲ್ಲಿಂದ ತಗೊಂಡು ಇಲ್ಲಿವರೆಗೂ ನೀವು ಫೋಕಸ್ ಮಾಡ್ಬೇಕು. ನೆಕ್ಸ್ಟ್ ಇದ್ರೊಳಗಡೆ ಫೋಕಸ್ ಮಾಡಿ. ಇಲ್ಲಿ ಮುಂಚೆ ಆಗಿರೋದನ್ನ ಬಿಟ್ಬಿಡಿ. ಇಷ್ಟೇ ರೇಂಜ್, ಇನ್ನೇನಿಲ್ಲ. ಸೊ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಹೈಯರ್ ಹೈ, ಹೈಯರ್ ಲೋ, ಮತ್ತೆ ಡೌನ್ ಟ್ರೆಂಡು, ಅಪ್ ಟ್ರೆಂಡು, ರೇಂಜು, ಇಷ್ಟು ಅರ್ಥ ಆಯ್ತಾ? ಇದೊಂಥರ ನಿಮ್ಗೆ ಬೇಸಿಕ್ಸ್ ಅಲ್ಲಿ ಮೇನ್ ಇದು ಟ್ರೆಂಡ್ ನ ಫೈಂಡ್ ಔಟ್ ಮಾಡೋದು. ಪ್ರತಿ ಟೈಮ್ ಫ್ರೇಮ್ ಅಲ್ಲೂ ವರ್ಕ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನಾನು ತೋರಿಸಿದ್ದು ಬರೀ 15 ಮಿನಿಟ್ಸ್ ಟೈಮ್ ಫ್ರೇಮು. 1 ಅವರ್ಗೆ ಹೋದ್ರೆ 1 ಅವರ್ ಅಲ್ಲೇ ಬೇರೆ ತರ ಸ್ಟ್ರಕ್ಚರ್ ಇರುತ್ತೆ ನಿಮ್ಗೆ. 4 ಅವರ್ ಅಲ್ಲೇ ಬೇರೆ ತರ ಸ್ಟ್ರಕ್ಚರ್ ಇರುತ್ತೆ ನಿಮ್ಗೆ. ಅದು ಹೆಂಗೆ ನಾವು ಎಲ್ಲಾನು ಕಂಬೈನ್ ಮಾಡೋದು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಇವಾಗ ಜಸ್ಟ್ 1 ಟೈಮ್ ಫ್ರೇಮ್ ಅಲ್ಲಿ ನೀವು ಪರ್ಫೆಕ್ಟ್ ಆಗೋದ್ ಕಲೀರಿ ಸಾಕು. ಫಸ್ಟ್ ಸ್ಟೆಪ್ ಒನ್ ಟೈಮ್ ಫ್ರೇಮ್ ಅಲ್ಲಿ ಪರ್ಫೆಕ್ಟ್ ಆಗ್ಬೇಕು. ನೀವು ಇದನ್ನೆಲ್ಲ ಫೈಂಡ್ ಔಟ್ ಮಾಡೋಕೆ ಕಣ್ ಮುಚ್ಕೊಂಡು ನೀವು ಮಾಡ್ಬೇಕು, ಹಂಗ್ ಬರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ಮಾಡಿ ಒಟ್ಟಿಗೆ ಸೇರ್ಸೋದೆಲ್ಲ ಆಮೇಲೆ. ಓಕೆ, ರೇಂಜಿಂಗ್ ಮಾರ್ಕೆಟ್ ಅಂದ್ರೆ ಅದೇನೆ. ಮಾರ್ಕೆಟ್ ನೋಡಿ, ಡೇಟಾ ಪ್ರಕಾರ ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ ಇಲ್ಲ ಡೌನ್ ಟ್ರೆಂಡ್ ಹೋಗೋದು ಬರೀ 30% ಆಫ್ ದ ಟೈಮ್ ಅಷ್ಟೇ ಅಂತೆ. ಇನ್ ಮಿಕ್ಕಿದ ಟೈಮ್ ಎಲ್ಲ ಬೇನ್ ಮಾಡ್ತಿರುತ್ತೆ ಮಾರ್ಕೆಟ್, ರೇಂಜ್ ಮಾಡ್ತಾ ಇರುತ್ತಂತೆ. ಹಿಂಗೆ ಬೈಯರ್ಸ್ ಸೆಲ್ಲರ್ಸ್ ಇಬ್ರು ಟ್ರ್ಯಾಪ್ ಮಾಡ್ಕೊಂಡ್ ಕೂತಿರುತ್ತೆ. ಇನ್ 30% ಆಫ್ ದ ಟೈಮ್ ಮಾತ್ರ ಅದು ಒಂದ್ ಕಡೆಗೆ ಮೂವ್ ಆಗ್ತಾ ಇರೋದು. ಗೋಲ್ಡ್ ನ ಯಾಕೆ ಟ್ರೇಡ್ ಮಾಡ್ತೀವಿ ಮೈನ್ ಆಗಿ ಅಂದ್ರೆ, ಗೋಲ್ಡ್ ಕನ್ಸಾಲಿಡೇಟ್ ಮಾಡುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಗೊತ್ತಾಗ್ತಾ ಇರುತ್ತೆ, ಟ್ರೆಂಡ್ ಗೊತ್ತಾಗ್ತಾ ಇರುತ್ತೆ. ಹೈಯರ್ ಆಗಿ ಹೈಯರ್ ಲೋ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಇರ್ತೀರ. ಇದಕ್ಕೋಸ್ಕರ ಗೋಲ್ಡ್ ನ ಚೂಸ್ ಮಾಡೋದು ಎಲ್ಲಾರು ಮ್ಯಾಕ್ಸಿಮಮ್. ಸೊ ಹೆಂಗೆ ಐಡೆಂಟಿಫೈ ಮಾಡೋದೆಲ್ಲ ಗೊತ್ತಾಯ್ತು ನಿಮಗೆ. ಟ್ರೆಂಡ್ ನ ಏನು ಇಲ್ಲ, ಇವಾಗ ಸಿಂಪಲ್ ನಿಮ್ಗೆ ರೇಂಜ್ ಆಗ್ತಾ ಇದೆ ಮಾರ್ಕೆಟ್ ಅಂತ ಗೊತ್ತಾಗ್ಬೇಕಂದ್ರೆ, ಈಗ ಯಾವ್ದೋ ಒಂದು ಹೈಯರ್ ಹೈ ಹೈಯರ್ ಲೋ ಮಾಡಿರ್ತೀರಲ್ಲ, ಈ ತರ ಹೈಯರ್ ಹೈ ಹೈಯರ್ ಲೋ ಮಾಡಿರ್ತೀರ. ನೆಕ್ಸ್ಟ್ ಮತ್ತೆ ಲೋವರ್ ಲೋ ಲೋವರ್ ಹೈ ಮಾಡಿರ್ತೀರ. ನೆಕ್ಸ್ಟ್ ಮತ್ತೆ ಲೋವರ್ ಲೋ ಕ್ರಿಯೇಟ್ ಮಾಡುತ್ತೆ ಅಲ್ವಾ? ಲೋವರ್ ಲೋ ಕ್ರಿಯೇಟ್ ಮಾಡದ್ಮೇಲೆ ಅದೇನ್ ಮಾಡ್ಬೇಕು, ನೆಕ್ಸ್ಟ್ ಈ ತರ ಹೋಗಿ ಹಿಂಗ್ ಬೀಳ್ಬೇಕು. ಬಟ್ ಒಂದೇ ಸಲ ಹಂಗ್ ಬೀಳಲ್ಲ ಮಾರ್ಕೆಟ್ ಏನ್ ಮಾಡುತ್ತೆ, ನಾನಿವಾಗ ಈ ಪಾರ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಲೆಗ್ ಇಲ್ಲಿಂದ ಇಲ್ಲಿವರೆಗೂ ಲೆಗ್ ಇದೆಯಲ್ಲ, ಇಲ್ಲಿ ಡೈರೆಕ್ಟ್ ಹಿಂಗೆ ಇರಲ್ಲ ಮಾರ್ಕೆಟ್. ಇದ್ರೊಳಗಡೆ ಹೆಂಗಿರುತ್ತೆ ಮಾರ್ಕೆಟ್ ಅಂದ್ರೆ, ಇಲ್ಲಿ ಕೆಳಗಡೆಯಿಂದ ಸ್ಟಾರ್ಟ್ ಆಗುತ್ತಾ, ಹಿಂಗ್ ಚೂರ್ ಚೂರೆ ಹಿಂಗ್ ಆಡ್ಕೊಂಡು ಮತ್ತೆ ಹಿಂಗ್ ಕೆಳಗಡೆ ಬರೋದು, ಮತ್ತೆ ಒಂಚೂರು ಹಿಂಗ್ ಮೇಲೆ ಹೋಗೋದು, ಮತ್ತೆ ಹಿಂಗ್ ಚೂರ್ ಕೆಳಗಡೆ ಬರೋದು, ಹಿಂಗ್ ಆಡ್ಕೊಂಡು ಹೋಗ್ತಾ ಇರತ್ತೆ. ಇದೆಲ್ಲ ಏನು ನಾಯ್ಸು. ನೀವು ನೋಡ್ಬೇಕಿರೋದೇನ, ಈ ಟಾಪ್, ಈ ಲೋ, ಇಲ್ಲಲ್ವಾ? ಈ ಲೋ, ಈ ಟಾಪ್. ಈ ಲೋ ಬ್ರೇಕ್ ಆಯ್ತಾ, ಸರಿ, ಇನ್ನೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು ಅಂತ ಅರ್ಥ. ಈ ಹೈ ಬ್ರೇಕ್ ಆಯ್ತಾ, ಮಾರ್ಕೆಟ್ ಕೆಳಗಡೆ ಹೋಗ್ತಿದ್ದು ಮೇಲ್ಗಡೆ ಶಿಫ್ಟ್ ಆಗ್ಬಿಡ್ತು ಇವಾಗ ಅಂತ ಅರ್ಥ. ಅದ್ರ ಮಧ್ಯ ಯಾವಾಗ ಹಿಂಗ್ ಆಡ್ತಾ ಇರತ್ತೆ, ಇದೇ ನಿಮ್ದು ಕನ್ಸಾಲಿಡೇಷನ್ ಅಂತ ಕರೆಯೋದು. ಇದೇ ತಲೆನೋವು ಕೊಡೋದು ಎಲ್ಲಾ ಟ್ರೇಡರ್ಸ್. ಯಾವ ಟ್ರೇಡರ್ಸ್ ಇದಾರೆ ಪ್ರತಿ ಒಬ್ರು ಲಾಸ್ ಮಾಡ್ಕೊಳ್ಳೋದು ಇದರಲ್ಲೇ, ಕನ್ಸಾಲಿಡೇಷನ್ ಅಲ್ಲೇ ಎಲ್ಲ ಲಾಸ್ ಮಾಡ್ಕೊಳ್ಳೋದು. ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಟ್ರೆ ನೀವು ಆರಾಮಾಗಿ ಟ್ರೇಡ್ ತಗೋತೀರಾ, ಲಾಸೇ ಆಗಲ್ಲ ನಿಮ್ಗೆ. ಲಾಸ್ ಆಗೋದು ಯಾವಾಗ, ಇದು ಗೊತ್ತಾಗದೆ ಇದ್ದಾಗ, ಕನ್ಸಾಲಿಡೇಷನ್ ಅಲ್ಲಿ ಸಿಗಾಕೊಂಡಾಗ. ಸೊ ಇನ್ನು ಈ ಸಪೋರ್ಟು ರೆಸಿಸ್ಟೆನ್ಸು ಇದೆಲ್ಲ ನಿಮ್ಗೆ ಹೇಳಿಲ್ಲ, ಯಾಕಂದ್ರೆ ನೀವು ಬರೀ ನಾನು ಯಾವ್ದದು ಕ್ಯಾಂಡಲ್ ಸ್ಟಿಕ್ಸ್ ಮತ್ತೆ ಚಾರ್ಟ್ ಪ್ಯಾಟರ್ನ್ಸ್ ಹೇಳಿದ್ಕೆ ಅದನ್ನೇ ಇಟ್ಕೊಂಡು ಕೂತಿದ್ದೀರಾ. ಸಪೋರ್ಟ್ ಟು ರೆಸಿಸ್ಟೆನ್ಸ್ ಹೇಳಿದ್ರೆ ಏನು ನೀವು ಅದನ್ನೇ ಇಟ್ಕೋತೀರಾ ಮತ್ತೆ ಅಂತ ನನ್ಗೊಂದು. ಬಟ್ ಆದ್ರೂ ಹೇಳ್ತೀನಿ, ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸಪೋರ್ಟ್ ಟು ರೆಸಿಸ್ಟೆನ್ಸ್ ಅಂದ್ರೆ, ಇರಿ, ಒಂದು ರೆಸಿಸ್ಟೆನ್ಸ್ ಫಾರ್ಮ್ ಆಗ್ಬೇಕು ಅಂದ್ರೆ ಇದು ಸಿಂಪಲ್ ಆಗಿ ನಿಮ್ಗೆ ರೆಸಿಸ್ಟೆನ್ಸ್, ಇಷ್ಟೇ ರೆಸಿಸ್ಟೆನ್ಸ್, ಏನೂ ಇಲ್ಲ. ಏನಪ್ಪ ರೆಸಿಸ್ಟೆನ್ಸ್ ಅಂದ್ರೆ, ರೆಸಿಸ್ಟೆನ್ಸ್ ಫಾರ್ಮ್ ಆಗಕ್ಕೆ ಒಂದು ಗ್ರೀನ್ ಕ್ಯಾಂಡಲ್, ಒಂದು ರೆಡ್ ಕ್ಯಾಂಡಲ್, ಎರಡು ಅಕ್ಕಪಕ್ಕ ಇರ್ಬೇಕಷ್ಟೇ. ಅಲ್ಲೂ ಒಂಚೂರು ರೆಸಿಸ್ಟೆನ್ಸ್ ಇದೆ ಅಂತಾನೆ ಅರ್ಥ. ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಈ ತರ ಎಲ್ಲಿರುತ್ತೆ, ಅಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೆ.
ಚಿಕ್ಕ ಚಿಕ್ಕ ಟೈಮ್ ಫ್ರೇಮ್ ಅಲ್ಲ ಈ ತರ ಎಲ್ಲಿರುತ್ತೆ ಅಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ ಇಷ್ಟೇ. ಇದು ಗ್ರೀನ್ ಕ್ಯಾಂಡಲ್ ಆಗಿರ್ಬೇಕು, ಇದು ರೆಡ್ ಕ್ಯಾಂಡಲ್ ಆಗಿರ್ಬೇಕು. ಗ್ರೀನ್ ರೆಡ್ ಇದೆರಡು ಯಾವಾಗ ಇರುತ್ತಲ್ಲ ಇದ್ರ ಮೇಲ್ಗಡೆನೆ ರೆಸಿಸ್ಟೆನ್ಸ್ ಅನ್ನೋದು ಇರುತ್ತೆ. ಲೈವ್ ಅಲ್ಲಿ ಎಕ್ಸಾಂಪಲ್ ತೋರಿಸ್ಬೇಕಾ ನೋಡಿ. ಇಲ್ಲೇನಿದೆ, ಇಲ್ಲೇನಾಯ್ತು ಹೇಳಿ, ಒಂದು ಗ್ರೀನ್ ಕ್ಯಾಂಡಲ್ ಒಂದು ರೆಡ್ ಕ್ಯಾಂಡಲ್, ಇದೇ ರೆಸಿಸ್ಟೆನ್ಸ್. ಈ ಪಾಯಿಂಟ್ ನ ನಾವು ರೆಸಿಸ್ಟೆನ್ಸ್ ಅಂತ ತಗೋಬಹುದು. ಸರಿ, ಇಲ್ಲೂ ಇದೆಯಲ್ಲ ಸರ್ ರೆಸಿಸ್ಟೆನ್ಸ್, ಒಂದು ಗ್ರೀನ್ ಒಂದು ರೆಡ್, ಹೌದಾ? ಅಲ್ಲಿ ರೆಸಿಸ್ಟೆನ್ಸ್ ನ ಹಿಂಗ ಹಾಕ್ತೀನಿ. ಮಾರ್ಕೆಟ್ ಏನ್ ಮಾಡ್ತು, ಇಲ್ಲಿಂದ ಕೆಳಗಡೆ ಬಿತ್ತು. ಕೆಳಗಡೆ ಬಿದ್ಮೇಲೆ ಏನಾಯ್ತು, ಮತ್ತೆ ಮೇಲೆ ಹೋಗಕ್ ಶುರು ಆಯ್ತು. ಮೇಲೆ ಹೋಗಕ್ ಶುರು ಆಗಿದ್ದು ಇಲ್ಲಿವರೆಗೂ ಹೋಗ್ಬೋದಿತ್ತು, ಇಲ್ಲೆಲ್ಲಿಂದ ಆದ್ರೂ ರಿಯಾಕ್ಟ್ ಮಾಡ್ಬೋದಿತ್ತು. ಬಟ್ ಇಲ್ಲಿಂದ ರಿಯಾಕ್ಟ್ ಆಗುತ್ತೆ. ಯಾಕೆ ಹೇಳಿ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಆ ರೆಸಿಸ್ಟೆನ್ಸ್ ಕೆಳಗಡೆ ದೂಕ್ತಾ ಇದೆ. ಸೊ ಓಕೆನಾ? ಸೊ ಈ ರೆಸಿಸ್ಟೆನ್ಸ್ ಕೆಳಗಡೆ ಪುಷ್ ಮಾಡ್ತಾ ಇದೆ ಅಷ್ಟೇ. ರೆಸಿಸ್ಟೆನ್ಸ್ ಸಪೋರ್ಟ್ ನ ನೀವು ಟ್ರೇಡ್ ಮಾಡ್ಕೊಂಡು ಪ್ರಾಫಿಟೇಬಲ್ ಆಗ್ಬೋದು. ಬಟ್ ಅದು ಎಷ್ಟು ಈಸಿ ಆಗಿದೆ ಅಂದ್ರೆ, ನೀವು ನೋಡಿದ್ನೆಲ್ಲ ರೆಸಿಸ್ಟೆನ್ಸ್ ಅಂತೀರಾ, ನೋಡಿದ್ನೆಲ್ಲ ಸಪೋರ್ಟ್ ಅಂತೀರಾ. ಅವಾಗ ಏನಾಗುತ್ತೆ, ತುಂಬಾ ಟ್ರೇಡ್ಸ್ ತಗೋತೀರಾ. ತುಂಬಾ ಟ್ರೇಡ್ಸ್ ತಗೊಂಡಾಗ ತುಂಬಾ ಲಾಸಸ್ ಆಗೋ ಸಾಧ್ಯತೆ ಇರುತ್ತೆ. ತುಂಬಾ ವಿನ್ನು ಆಗ್ಬೋದು, ಇಲ್ಲ ಅಂತ ಹೇಳಲ್ಲ, ತುಂಬಾ ಲಾಸಸ್ಸು ಆಗುತ್ತೆ. ವಿನ್ ಆದಾಗ ಖುಷಿ ಆಗುತ್ತೆ, ಸಖತ್ತಾಗಿರುತ್ತೆ, ಓಕೆ. ಲಾಸ್ ಆದಾಗ ನಿಮ್ಗೆ ಮೈಂಡ್ಗೆ ಹೆಂಗ್ ಎಫೆಕ್ಟ್ ಆಗುತ್ತೆ ಅಂದ್ರೆ, ನೆಕ್ಸ್ಟ್ ವಿನ್ ಆಗೋ ಟ್ರೇಡ್ನು ನೀವು ಮಿಸ್ ಮಾಡ್ಕೋತೀರ, ತಗೊಳಲ್ಲ ಬೈದಲ್ಲಿ. ಸೊ ಇದಕ್ಕೆ ಏನ್ ಮಾಡ್ಬೇಕು, ತುಂಬಾ ತುಂಬಾ ಬೇಸಿಕ್ ಆಗು ಟ್ರೇಡ್ ಮಾಡ್ಬೇಡಿ. ಇದ್ರಲ್ಲಿ ಏನಾದ್ರು ಕನ್ಫರ್ಮೇಶನ್ ತೆಗಿಯಕ್ಕಾಗುತ್ತಾ ನಿಮ್ಗೆ ರೆಸಿಸ್ಟೆನ್ಸ್ ಸಪೋರ್ಟ್ ಅಲ್ಲಿ ಟ್ರೇಡ್ ಮಾಡಕ್ಕೆ? ಏನು ಕನ್ಫರ್ಮೇಶನ್ ತೆಗಿಯಕ್ಕಾಗಲ್ಲ. ಈ ಕ್ಯಾಂಡಲ್ ಸ್ಟಿಕ್ಸ್ ಯೂಸ್ ಮಾಡ್ಕೊಂಡು ತೆಗಿಬೋದು ಅಷ್ಟೇನೆ. ಬಟ್ ಅದು ತುಂಬಾ ಬೇಸಿಕ್ ಆಗೋಯ್ತು. ಅದನ್ನೆಲ್ಲ ಟ್ರೇಡ್ ಮಾಡ್ಕೊಂಡು ಪ್ರಾಫಿಟೇಬಲ್ ಆಗೋರು ಯಾರು ಇಲ್ಲ. ಆಗ್ಬೋದು, ಬಟ್ ಅಷ್ಟೊಂದು ಮೆಂಟಲಿ ಸ್ಟ್ರಾಂಗ್ ಇರೋರು ಯಾರು ಇಲ್ಲ. ಸೊ ಇಷ್ಟೇ ರೆಸಿಸ್ಟೆನ್ಸ್. ಸಪೋರ್ಟ್ ಏನಪ್ಪಾ, ಸಪೋರ್ಟ್ ಉಲ್ಟಾ ಅಷ್ಟೇ ಅದ್ರದ್ದು. ಒಂದು ರೆಡ್ ಕ್ಯಾಂಡಲ್, ಅದ್ರ ನೆಕ್ಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಬರಬೇಕು, ಇಷ್ಟೇ ಸಪೋರ್ಟ್. ಇಲ್ಲಿ ಅದ್ರ ಕೆಳಗಡೆ ಏನ್ ಫಾರ್ಮ್ ಆಗಿರುತ್ತೆ ಇದೇ ಸಪೋರ್ಟ್. ಸೊ ನೋಡಿ, ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಬಂತು, ಒಂದು ರೆಡ್ ಕ್ಯಾಂಡಲ್ ಇತ್ತು, ಅದ್ರ ಪಕ್ಕ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯ್ತು, ಹೌದಾ? ಸೊ ಏನಾಯ್ತು, ಒಂದು ರೆಸಿಸ್ಟೆನ್ಸ್ ಫಾರ್ಮ್ ಆಯ್ತು. ಮತ್ತೆ ಮಾರ್ಕೆಟ್ ಮೇಲೆ ಹೋಗಕ್ ಟ್ರೈ ಮಾಡ್ತಾ ಇತ್ತು, ಮತ್ತೆ ಕೆಳಗಡೆ ಬಂತು, ಮತ್ತೆ ಅದೇ ಪಾಯಿಂಟ್ ಇಂದ ಮೇಲೋಯ್ತು. ಸೊ ಇದು ಸಪೋರ್ಟ್ ಇಂದ ಮತ್ತೆ ಪುಷ್ ಮಾಡ್ತು, ಸಪೋರ್ಟ್ ಇರೋದ್ರಿಂದ ಮತ್ತೆ ಮೇಲೋಯ್ತು ಮಾರ್ಕೆಟ್. ಇಷ್ಟೇ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಅದನ್ನೇನೆ ನಾನು ಒಂದೂವರೆ ವರ್ಷ ಬರೀ ಸಪೋರ್ಟ್ ರೆಸಿಸ್ಟೆನ್ಸ್ ಎಳ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ಟಿದೀನಿ. ನೀವು ಅದ್ ಕೆಲಸ ಮಾಡಬೇಡಿ, ನಿಮ್ಗೆ ಅದು ಬೇಕಾಗೇ ಇಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಜಾಸ್ತಿ. ಬಟ್ ನಿಮಗ್ ಗೊತ್ತಿರಬೇಕು, ಬೇಸಿಕ್ ಆಗಿ ಗೊತ್ತಿರಬೇಕು ಸಪೋರ್ಟ್ ಹೆಂಗ್ ಫಾರ್ಮ್ ಆಗುತ್ತೆ, ರೆಸಿಸ್ಟೆನ್ಸ್ ಹೆಂಗ್ ಫಾರ್ಮ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಷ್ಟೇನೆ. ಅರ್ಥ ಆಯ್ತಾ ಇವಾಗ ಸಪೋರ್ಟ್ ರೆಸಿಸ್ಟೆನ್ಸ್? ಜೊತೆಗೆ ಒಂದ್ ನಿಮಿಷ, ಇನ್ನೊಂದಿದೆ, ಸಪೋರ್ಟ್ ರೆಸಿಸ್ಟೆನ್ಸ್ ಅಷ್ಟೇ ಅಲ್ಲ. ಇವಾಗ ಏನ್ ಹೇಳ್ದೆ, ಇಲ್ಲೇನಾಗಿರುತ್ತೆ, ಒಂದು ರೆಸಿಸ್ಟೆನ್ಸ್ ಫಾರ್ಮ್ ಆಗ್ತಾ ಇದೆ, ಸಾರಿ, ಈಗ ಒಂದು ಸಪೋರ್ಟ್ ಫಾರ್ಮ್ ಆಗಿದೆ, ಇಲ್ಲಿಂದ ಮತ್ತೆ ಮೇಲಕ್ಕೆ ಪುಷ್ ಮಾಡ್ತಾ ಇದೆ ಅಲ್ವಾ, ಸಪೋರ್ಟ್ ಫಾರ್ಮ್ ಆಯ್ತು. ಆದ್ರೆ ಸಪೋರ್ಟ್ಗೆ ನೆಕ್ಸ್ಟ್ ಟೈಮು ಮಾರ್ಕೆಟ್ ಬಂದಾಗ ಮತ್ತೆ ಪುಷ್ ಮಾಡ್ಲೇಬೇಕು 100% ಅಂತ ಎಲ್ಲಾರು ಇದೆಯಾ? ಎಲ್ಲೂ ಇಲ್ಲ. ಬ್ರೇಕು ಮಾಡ್ಬೋದು ಅದು. ಈ ತರ ಬ್ರೇಕ್ ಮಾಡಿದಾಗ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದ್ರೆ, ಈ ಸಪೋರ್ಟ್ ಲೆವೆಲ್ ಏನಿರುತ್ತಲ್ಲ ಅಲ್ಲಿಗೆ ಬಂದ್ಬಿಟ್ಟೆ ಮತ್ತೆ ರಿಯಾಕ್ಟ್ ಆಗುತ್ತೆ, ಸೆಲ್ ಆಗುತ್ತೆ. ಸೊ ನಾವ್ ಇದನ್ನು ಟ್ರೇಡ್ ಮಾಡ್ಬೋದು. ಇದೆಲ್ಲ ಬೇಸಿಕ್ ಥಿಂಗ್ಸ್ ನಿಮ್ಗೆ ಗೊತ್ತಿರಬೇಕು. ಸಪೋರ್ಟ್ ಇರುತ್ತೆ ಅನ್ಕೊಳ್ಳಿ, ಸಪೋರ್ಟ್ ಬ್ರೇಕ್ ಆದ್ರೆ ಅದೇನಾಗಿ ಯೂಸ್ ಆಗುತ್ತೆ, ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗಿ ಯೂಸ್ ಆಗುತ್ತೆ. ಯಾಕೆ ರೆಸಿಸ್ಟೆನ್ಸ್ ಆಗಿ ಯೂಸ್ ಆಗುತ್ತೆ ಅಂದ್ರೆ, ಈಗ ನೋಡಿ, ಇಲ್ಲಿ ಸಪೋರ್ಟ್ ಇತ್ತು, ಬ್ರೇಕ್ ಆಯ್ತು, ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ಏನ್ ಮಾಡುತ್ತೆ, ಮತ್ತೆ ಅಲ್ಲಿಗೆ ಬರುತ್ತೆ. ಇದು ಸಪೋರ್ಟ್ ಅಲ್ವಾ ಇದ್ದಿದ್ದು, ಇಲ್ಲಿಂದ ಮೇಲ್ ಹೋಗ್ಬೇಕಲ್ವಾ, ಆದ್ರೆ ಬ್ರೇಕ್ ಆಗಿದೆಯಲ್ಲ, ಇವಾಗ ಏನಾಗುತ್ತೆ, ಅದೇ ಏರಿಯಾ ಒಂದು ಗ್ರೀನ್ ಹೋಗ್ತಿರೋದು ಗ್ರೀನ್ ಪ್ಲಸ್ ರೆಡ್ ಆಗಿ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ತರ ಅದೇನೆ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ರೆಸಿಸ್ಟೆನ್ಸ್ ಇಂದ ಮಾರ್ಕೆಟ್ ಕೆಳಗಡೆ ಬಿದ್ದಿರುತ್ತೆ. ಇಲ್ಲಿ ರೆಸಿಸ್ಟೆನ್ಸ್ ಫಾರ್ಮ್ ಆಯ್ತು. ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಈ ರೆಸಿಸ್ಟೆನ್ಸ್ ಇಂದ ಮೇಲಕ್ಕೆ ಬ್ರೇಕ್ ಆದ್ರೆ ಮತ್ತೆ ಅದು ಬಂದು ಸಪೋರ್ಟ್ ತರ ತಗೊಂಡು ಮತ್ತೆ ಮೂವ್ ಆಗುತ್ತೆ. ಇದು ಬೇಸಿಕ್, ಆಯ್ತಾ? ಸೊ ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ರೆಡ್ ಗ್ರೀನ್ ರೆಡ್ ಇತ್ತು, ರೆಸಿಸ್ಟೆನ್ಸ್ ಫಾರ್ಮ್ ಆಗಿತ್ತು. ಅದನ್ನ ಗ್ರೀನ್ ಕ್ಯಾಂಡಲ್ ಬ್ರೇಕ್ ಮಾಡ್ಕೊಂಡು ಮೇಲೋಯ್ತು. ಅದಾದ್ಮೇಲೆ ಏನಾಯ್ತು, ರೆಡ್ ಕ್ಯಾಂಡಲ್ ಕೆಳಗಡೆ ಬಂತು, ರೆಡ್ ಗ್ರೀನ್ ಹಾಗೇನಾಯ್ತು, ಸಪೋರ್ಟ್ ಫಾರ್ಮ್ ಆಗಿ ಮೇಲೋಯ್ತು. ಸಿಂಪಲ್ ಇದು.
ಬ್ರೇಕ್ ಆದಾಗ ಏನಾಗುತ್ತೆ, ರೆಸಿಸ್ಟೆನ್ಸ್ ಸಪೋರ್ಟ್ ಆಗುತ್ತೆ, ಸಪೋರ್ಟ್ ರೆಸಿಸ್ಟೆನ್ಸ್ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಾ ಇವಾಗ ಸಪೋರ್ಟು ರೆಸಿಸ್ಟೆನ್ಸು ಬ್ರೇಕು? ಸೊ ಓಕೆ, ನೆಕ್ಸ್ಟ್ ಹೋಗೋಣ. ಹಾ ಇನ್ನೊಂದೇನಪ್ಪಾ ಅಂದ್ರೆ ಇನ್ನೊಂದೇನು ಅಂದ್ರೆ ಜಾಸ್ತಿ ಸಲ ಎಲ್ಲಿಂದ ರಿಯಾಕ್ಟ್ ಆಗ್ತಿರುತ್ತೆ ಮಾರ್ಕೆಟ್ ಅಲ್ಲಿ, ಅಲ್ಲಿ ತುಂಬಾ ಜಾಸ್ತಿ ದೊಡ್ಡ ರೆಸಿಸ್ಟೆನ್ಸ್ ಇದೆ ಅಂತ ಅರ್ಥ. ಎಲ್ಲಿ ಜಾಸ್ತಿ ಸಲ ರಿಯಾಕ್ಟ್ ಆಗ್ತಾ ಸಪೋರ್ಟ್ ತಗೋತಾ ಇರುತ್ತೆ, ಅಲ್ಲಿ ದೊಡ್ಡ ಚೆನ್ನಾಗಿರೋ ಸಪೋರ್ಟ್ ಇದೆ ಅಂತ ಅರ್ಥ. ಸೊ ಇಲ್ಲಿ ನೋಡಿ, ಆ ಇಲ್ಲೊಂದು ರೆಡ್ ಪಕ್ಕದಲ್ಲಿ ಗ್ರೀನ್ ಕ್ಯಾಂಡಲ್ ಇತ್ತು. ಸೊ ಅದ್ರ ವಿಕ್ ಇಷ್ಟು ಉದ್ದ ಇತ್ತು, ಆಗೇನಾಗುತ್ತೆ, ಒಂದು ಸಪೋರ್ಟ್ ಫಾರ್ಮ್ ಆಯ್ತು ಅಲ್ವಾ. ರೆಡ್ ಮತ್ತೆ ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ಏನಾಗಿರುತ್ತೆ, ಸಪೋರ್ಟ್ ಇರುತ್ತೆ. ಸೊ ಆ ಸಪೋರ್ಟ್ ನೋಡಿ ಇಷ್ಟುದ್ದ ವಿಕ್ ಇತ್ತು ಗ್ರೀನ್ದು. ಆ ಸಪೋರ್ಟ್ ಫಾರ್ಮ್ ಆದ್ಮೇಲೆ 1 2 3 4 5 6 7 8 9 10 ಕ್ಯಾಂಡಲ್ ಆ ಸಪೋರ್ಟ್ ನ ಮತ್ತೆ ಬ್ರೇಕ್ ಮಾಡಕ್ಕೆ ಆಗಿಲ್ಲ. ತುಂಬಾ ದೊಡ್ಡ ರೆಸಿಸ್ಟೆನ್ಸ್ ಆಯ್ತು ಅಲ್ಲಿ. ನಾನು ಮಲೇಷಿಯನ್ SNR ಟ್ರೇಡ್ ಮಾಡ್ಬೇಕಾದ್ರೆ ಇದನ್ನೇ ಮೈನ್ ಮಾಡ್ತಿದ್ದು. ಈಗ ಇಷ್ಟು ದೊಡ್ಡ ರೆಸಿಸ್ಟೆನ್ಸ್ ತರ ಇದೆ ಕಮ್ಮಿ ಟೈಮ್ ಫ್ರೇಮ್ ಅಲ್ಲಿ. ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಒಂದ್ ಚೂರಾದ್ರೂ ರಿಯಾಕ್ಟ್ ಮಾಡೇ ಮಾಡುತ್ತೆ ಈ ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ನೆಕ್ಸ್ಟ್ ಟೈಮ್ ಸಪೋರ್ಟ್ ಆಗಿರುತ್ತೆ. ಸಪೋರ್ಟ್ ಆದಾಗ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದಾಗ, ಸಾರಿ ಉಲ್ಟಾ ಹೇಳ್ತಾ ಇದ್ದೀನಿ, ಈ ಸಪೋರ್ಟ್ ಇತ್ತಲ್ಲ, ಈ ಸಪೋರ್ಟ್ ನೆಕ್ಸ್ಟ್ ಇವಾಗ ಬ್ರೇಕ್ ಆಯ್ತಲ್ವಾ, ಇಲ್ಲಿ ಬ್ರೇಕ್ ಆಗಿದೆ ಕರೆಕ್ಟ್ ಆಗಿ. ನೆಕ್ಸ್ಟ್ ಏನಾಗಿರುತ್ತೆ, ಒಂದ್ ಚೂರಾದ್ರೂ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ. ಯಾಕೆ? ಸಪೋರ್ಟ್ ಬ್ರೇಕ್ ಆಗಿದ್ದು ಏನಾಗಿರುತ್ತೆ, ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಿರುತ್ತೆ ಇವಾಗ ಇದು. ಸೊ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಅಟ್ಲೀಸ್ಟ್ ಇಷ್ಟು ದೊಡ್ಡದಾಗಿ ಬಿದ್ದಿದೆ ಅಂದಾಗ ಅಟ್ಲೀಸ್ಟ್ ಒಂದು 70-80 ಪಿಪ್ ಆದ್ರೂ ನಿಮ್ಗೆ ರಿಯಾಕ್ಟ್ ಆಗುತ್ತೆ ಆ ಜಾಗದಿಂದ. ಸೊ ಅದನ್ನು ಟ್ರೇಡ್ ಮಾಡಿ ಪ್ರಾಫಿಟಬಲ್ ಆಗೋರು ಇದ್ದಾರೆ. ಬಟ್ ಅಷ್ಟೊಂದು ಸಿಂಪಲ್ ನಮ್ಗೆ ಹಿಡಿಯಕ್ಕಾಗಲ್ಲ. ದಿನದಲ್ಲಿ 150-200 ಬರುತ್ತೆ ಆ ಥರ, ಅದನ್ನೆಲ್ಲ ಟ್ರೇಡ್ ಆಗಲ್ಲ. ಅದಕ್ಕೆ ಇಷ್ಟು ಈಸಿ ಆಗಿರೋದು ಬೇಡ ಅಂತ ಹೇಳ್ದೆ. ಸೊ ಅದೇ, ಇವಾಗ ನಾನು ಮಲ್ಟಿ ಟೈಮ್ ಫ್ರೇಮ್ ಹೇಳಿದ್ರೆ ಅರ್ಥ ಆಗಲ್ಲ, ಬಟ್ ಇರ್ಲಿ, ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ಗೆ ಸಪ್ರೇಟ್ ಕ್ಲಾಸ್ ಮಾಡ್ತೀನಿ, ಅವಾಗ ಹೇಳ್ತೀನಿ ಎಲ್ಲ ಟೈಮ್ ಫ್ರೇಮ್ ಅಲ್ಲೂ ಹೆಂಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಇವಾಗ 4 hour ಅಲ್ಲಿ ಬೆರಿಶ್ ಇದೆ, 15 minutes ನೋಡಿದ್ರೆ ಬುಲ್ಲಿಶ್ ಇದೆ. ಇದು ಹೆಂಗಪ್ಪ ತಲೆನೋವು ಆಗ್ತಿದೆಯಲ್ಲ, ಏನ್ ಟ್ರೇಡ್ ಮಾಡ್ಬೇಕು ನಾನು ಇವಾಗ ಅಂತ ನಿಮ್ಗೆ ಇವಾಗ ಹೇಳಿದ್ರೆ ನಾನು ಪಟ್ಟ ಅಂತ ಇವಾಗ್ಲೇನೆ ಅರ್ಥ ಆಗಲ್ಲ. ಸೊ ಅದನ್ನ ಇನ್ನೂ ಸ್ವಲ್ಪ ಕಾನ್ಸೆಪ್ಟ್ ಹೇಳ್ಬೇಕು ಅದಕ್ಕಿಂತ ಮುಂಚೆ. ಅದೆಲ್ಲ ಹೇಳ್ಬಿಟ್ಟು ಆಮೇಲೆ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ನೆಕ್ಸ್ಟ್ ಒಂದು ತಲೆಲಿರ್ಲಿ ನಿಮ್ಗೆ, ಹೈಯರ್ ಟೈಮ್ ಫ್ರೇಮ್ಸ್ ಏನಿರುತ್ತೆ ಅದ್ರ ಮೇಲೆ ನೀವು ಟ್ರೇಡ್ ಮಾಡಿದ್ರೆ ಲಾಸಸ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಹೈಯರ್ ಟೈಮ್ ಫ್ರೇಮ್ ಬೆರಿಶ್ ಇದ್ದು ನೀವು ಬೈ ಮಾಡ್ತೀನಿ ಅಂತ ಹೋದ್ರೆ ಏನ್ ಬೈ ಇರುತ್ತೆ ವರ್ಕ್ ಆಗ್ಬೋದು, ಆದ್ರೆ ಶಾರ್ಟ್ ಟರ್ಮ್ ಮಾತ್ರ. ಶಾರ್ಟ್ ಟರ್ಮ್ಗೆ ನೀವು ಬೈ ಮಾಡ್ಬೋದು. ಬಟ್ ಜಾಸ್ತಿ ದಿನ ಜಾಸ್ತಿ ಹೊತ್ತು ಅವರ್ಸ್ ಗಟ್ಲೆ ಬಿಡ್ತೀನಿ ಅಂದ್ರೆ ನೀವು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಟ್ರೆಂಡ್ ಏನಿರುತ್ತೆ ಅದ್ರ ಪ್ರಕಾರ ಟ್ರೇಡ್ ತಗೊಂಡ್ರೆ ಒಳ್ಳೇದು. ಸೊ ಅರ್ಥ ಆಯ್ತಾ ಇವಾಗ ಇವತ್ತು ಹೇಳಿದ್ದು? ಟ್ರೆಂಡ್ ಅನಲೈಸ್ ಮಾಡೋದು, ಹೈಯರ್ ಲೋಸ್, ಲೋವರ್ ಹೈಸ್, ಮತ್ತೆ ಸಪೋರ್ಟ್ ಹೆಂಗ್ ಫಾರ್ಮ್ ಆಗುತ್ತೆ, ರೆಸಿಸ್ಟೆನ್ಸ್ ಹೆಂಗ್ ಫಾರ್ಮ್ ಆಗುತ್ತೆ, ಸಪೋರ್ಟ್ ಬ್ರೇಕ್ ಆದ್ರೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಬ್ರೇಕ್ ಆದ್ರೆ ಹೆಂಗ್ ವರ್ಕ್ ಆಗುತ್ತೆ. ಅಟ್ಲೀಸ್ಟ್ ಹೋಗಿ ನೀವು ಇವತ್ತು ನೀವೇನೆ ಈ ಹೈಯರ್ ಲೋಸ್ ಹೈಯರ್ ಹೈ, ಲೋವರ್ ಹೈ, ಸಪೋರ್ಟ್ ಎಲ್ಲೆಲ್ಲಿದೆ ಸಪೋರ್ಟ್, ರೆಸಿಸ್ಟೆನ್ಸ್ ಎಲ್ಲೆಲ್ಲಿದೆ, ಸಪೋರ್ಟ್ ಬ್ರೇಕ್ ಆದ ತಕ್ಷಣ ಹೆಂಗ್ ಅದು ರೆಸಿಸ್ಟೆನ್ಸ್ ಆಗಿದ್ಯಾ ಆಗಿಲ್ವಾ, ಎಷ್ಟಲ್ಲಿ ಆಗಿರ್ಬೋದು. MSS ಹೇಳಕ್ ಇನ್ನೂ ಟೈಮ್ ಇದೆ ದತ್ತು ಅವರೇ, ಅದನ್ನ ಹೇಳ್ತೀನಿ. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಇವಾಗ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಹೇಳಿದಿನ ಅಷ್ಟು ಸಾಕು ಇವಾಗ. ಸೊ ಓಕೆ, ಇಷ್ಟು ನಿಮಗೆ ಗೊತ್ತಾಗಿದ್ಯಾ ಅಟ್ಲೀಸ್ಟ್? ನೀವೇ ಇವತ್ತು ಹೋಗಿ ನಿಮ್ಗೆ ಮಾಡಕ್ಕೆ ನೀವೇ ಚಾರ್ಟ್ ಓಪನ್ ಮಾಡಿ, ಗೋಲ್ಡ್ ಚಾರ್ಟ್ ಓಪನ್ ಮಾಡಿದ್ರೆ ಇವತ್ತು ಹೇಳಿದ್ನ ನೀವು ಮಾಡ್ಬೋದಾ ಹೋಗಿ? ಇವತ್ತೊಂದಿನ ಮಾಡಿದ್ರೆ ವರ್ಕೌಟ್ ಆಗಲ್ಲ, ತಿಂಗ್ಳುಗಟ್ಲೆ ಮಾಡ್ಬೇಕು. ಇದನ್ನೇ ನೀವು ತಿಂಗ್ಳುಗಟ್ಲೆ ಮಾಡ್ಬೇಕು. ಕಂಪ್ಲೀಟ್ಲಿ ಬೇಸಿಕ್ ಮೇಲೆ ವರ್ಕ್ ಮಾಡ್ಬೇಕಷ್ಟೇ. ನೀವು ಟ್ರೇಡಿಂಗ್ ಅಲ್ಲಿ ಆರ್ಡರ್ ಬ್ಲಾಕ್ ಫೈಂಡ್ ಮಾಡೋದಾಗ್ಲಿ, ಎಂಟರ್ ಆಗಕ್ಕೆ ಎಂಟ್ರಿ ಮಾಡೋದಾಗ್ಲಿ, ಇದೆಲ್ಲ 2 ದಿನ 3 ದಿನ ಸಾಕು ನೀವು ಪರ್ಫೆಕ್ಟ್ ಆಗಕ್ಕೆ. ಮೇನ್ ಬೇಕಾಗಿರೋದೇ ನಿಮ್ಗೆ ಈ ಬೇಸಿಕ್ಸ್. ಈಗ್ಲೂ ನಾನು ಯಾರಿಗಾದ್ರೂ ಕರ್ಕೊಂಡ್ ಬಂದ್ಬಿಟ್ಟು ಚೆನ್ನಾಗಿ ಟ್ರೇಡಿಂಗ್ ಬೇಸಿಕ್ಸ್ ಗೊತ್ತು ಅವನಿಗೆ ನಾನು ಏನಾದ್ರು ನಾನ್ ಯೂಸ್ ಮಾಡೋ ಸ್ಟ್ರಾಟಜಿ ಇದು, ನನ್ನ ಸೆಟಪ್ಸ್ ಹಿಂಗಿರುತ್ತೆ ಅಂತ 1-2 ಸೆಟಪ್ಸ್ ತೋರ್ಸಿದ್ರೆ ಅವನೇ ಪಟ್ಟಂತ ಹೋಗಿ 1 ತಿಂಗಳು ಪೂರ್ತಿ ಕುತ್ಕೊಂಡು ಅದನ್ನ ಬ್ಯಾಕ್ ಟೆಸ್ಟ್ ಮಾಡಿ ಅದ್ರ ನೆಕ್ಸ್ಟ್ ದಿನ ಅವನ್ಗೆ ಒಳ್ಳೆ ರಿಸಲ್ಟ್ಸ್ ಬರ್ತಿದೆ ಅಂದ್ರೆ ಈಗ್ಲೂ ಅದನ್ನ ಯೂಸ್ ಮಾಡ್ಕೊಂಡು ಪ್ರಾಫಿಟಬಲ್ ಆಗ್ಬೋದು.
ಆದ್ರೆ ಮೇನ್ ಮಾಡ್ಬೇಕಿರೋದೇನು ಒಂದೇ ಒಂದನ್ನ ಫಾಲೋ ಮಾಡ್ಬೇಕಷ್ಟೇ. ಸೊ ಓಕೆ, ಅರ್ಥ ಆಗಿದೆ ಅನ್ಕೊಂಡಿದೀನಿ. ನೋಟ್ಸ್ ನ ಚೇಂಜ್ ಇದ್ ಕೊಡ್ತೀನಿ ನಾನು ನಿಮ್ಗೆ, ನೋಟ್ಸ್ ಸೆಂಡ್ ಮಾಡ್ತೀನಿ ಗ್ರೂಪ್ಸ್ ಅಲ್ಲಿ, ಡಿಸ್ಕಾರ್ಡ್ ಅಲ್ಲೂ ಮಾಡ್ತೀನಿ, ವಾಟ್ಸಪ್ ಅಲ್ಲೂ ಮಾಡ್ತೀನಿ. ಸೊ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಏನಿದೆ ಇದನ್ನ ತಲೆಗೆ ಹಾಕೋಬಿಡಿ. ಇವಾಗ ಜಸ್ಟ್ ನಿಮ್ಗೆ ಯಾವ್ದೋ ಒಂದು ಟ್ರೆಂಡ್ ಇದ್ರೆ ಆ ಟ್ರೆಂಡ್ ನ ಫಾಲೋ ಮಾಡೋದನ್ನ ಫಸ್ಟ್ ಕಲ್ತ್ಕೊಳ್ಳಿ. ಟ್ರೆಂಡ್ ರಿವರ್ಸ್ ಆಗೋದನ್ನ ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಟ್ರೆಂಡ್ ಹೆಂಗ್ ರಿವರ್ಸ್ ಆಗುತ್ತೆ, ಯಾಕೆ ರಿವರ್ಸ್ ಆಗುತ್ತೆ, ರೆಸಿಸ್ಟೆನ್ಸ್ ರಿವರ್ಸ್ ಆದಾಗ, ಸಪೋರ್ಟ್ ರಿವರ್ಸ್ ಆದಾಗ ಹೆಂಗ ನಾವು ಉಪಯೋಗ ಮಾಡ್ಕೋಬಹುದು ಅರ್ಥ ಮಾಡ್ಕೊಳಕ್ ಅಷ್ಟೇ, ಟ್ರೇಡ್ ಏನ್ ಮಾಡಂಗಿಲ್ಲ ಅದ್ರಲ್ಲಿ. ಜೊತೆಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಏನಪ್ಪಾ ಇದು, ಇದೆಲ್ಲಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈ ಕ್ಲಾಸಲ್ಲಿ ಇಷ್ಟು ಅರ್ಥ ಆಗಿದೆಯಾ ಎಲ್ಲರಿಗೂ? ಸೊ ಇವಾಗ ಅನ್ಮ್ಯೂಟ್ ಮಾಡ್ತೀನಿ, ಏನಾದ್ರು ಡೌಟ್ ಇದ್ರೆ ಡೌಟ್ಸ್ ಕೇಳ್ಬೋದು ನೀವು. ಸೊ ಓಕೆ, ಹಾಗಾದ್ರೆ ಎಂಡ್ ಮಾಡೋಣ, ನಾಳೆ ಕ್ಲಾಸಲ್ಲಿ ನೋಡೋಣ. ಏನೇ ಡೌಟ್ಸ್ ಇದ್ರು ನೀವು ಕಮ್ಯುನಿಟಿಲೂ ಕೇಳ್ಕೊಬೋದು. ಬೇರೆಯವರು ಗೊತ್ತಿರೋರು ಗೊತ್ತಿಲ್ಲದೆ ಇರೋರ್ಗು ಹೆಲ್ಪ್ ಮಾಡಿ. ನಾನೇ ಹೇಳ್ಬೇಕಂತ ಏನಿಲ್ಲ, ನಿಮಗೆ ಗೊತ್ತಿದ್ರೆ ಅದನ್ನ ನೀವು ಹೇಳ್ಬೋದು, ಹೇಳಿ ತಿಳಿಸಿ. ಓಕೆ, ನಾಳೆ ಸಿಗೋಣ. ಗುಡ್ ನೈಟ್ ಎಲ್ಲ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದೇ ನಾಳೆ ಅಷ್ಟರೊಳಗೆ ನೀವು ಹೋಗಿ ಚೆನ್ನಾಗಿ ಚಾರ್ಟ್ಸ್ ಅಲ್ಲಿ ನೋಡೋದನ್ನ ಕಲ್ತ್ಕೊಳ್ಳಿ. ಇಲ್ಲಿ ಏನ್ ಕಲಿತೀರಾ ಕ್ಲಾಸಲ್ಲಿ ಅದನ್ನ ಹೋಗಿ ಪ್ರಾಕ್ಟೀಸ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಆಗಲ್ಲ, ಅದು ಬರಲ್ಲ. ಲಾಂಗ್ ರನ್ ಅಲ್ಲಿ ಕಷ್ಟ ಆಗುತ್ತೆ. ನೀವೇ ಹೋಗಿ ಚಾರ್ಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದನ್ನ ಕಲೀರಿ. ಮರ್ತೋಯ್ತು ಅಂದ್ರೆ ಮತ್ತೆ ಮತ್ತೆ ನೋಟ್ಸ್ ಓಪನ್ ಮಾಡಿ ನೋಟ್ಸ್ ನೋಡ್ಕೊಳ್ಳಿ, ಇಲ್ಲ ವಿಡಿಯೋನೇ ಮತ್ತೆ ರಿಪೀಟ್ ಮಾಡ್ಕೊಂಡು ನೋಡಿ. ಈ ತರ ಹೆಂಗೋ ಒಟ್ನಲ್ಲಿ ಕಲಿಬೇಕಷ್ಟೇನೆ.